afternoon. Welcome to NBC Supermec training program. ಇವತ್ತಿನ ದಿವಸ ಡೂಸ್ ಅಂಡ್ ಡೋಂಟ್ಸ್ ಅಂತ ನೋಡೋಣ. ಬೇರಿಂಗ್ ಯಾವ ತರ ಹ್ಯಾಂಡಲ್ ಮಾಡಬೇಕು, ಯಾವ ತರ ಸ್ಟೋರೇಜ್ ಮಾಡಬೇಕು, ಯಾವ ತರ ಅದನ್ನ ಉಪಯೋಗ ಮಾಡಬೇಕು, ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೇರಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಚೆನ್ನಾಗಿ ಲೈಫ್ ಬರುತ್ತೆ. ಇಲ್ಲ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ಬೇರಿಂಗ್ ತುಂಬಾ ಲೋಡ್ ತಗೊಳುತ್ತೆ. ಬೇರಿಂಗ್ ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ಬೇಕು, ನಾಯ್ಸ್ ಇಲ್ದೇನೆ ರೊಟೇಟ್ ಆಗ್ಬೇಕು, ಆಮೇಲೆ ಸ್ಪೀಡ್ ಅಲ್ಲಿ ರೊಟೇಟ್ ಆಗ್ಬೇಕು, ಟೆಂಪರೇಚರ್ ಬರುತ್ತೆ. ಇದೆಲ್ಲಾನು ಸ್ಮೂತ್ ಆಗಿ ಓಡ್ಬೇಕು ಅಂತಂದ್ರೆ ಬೇರಿಂಗ್ ಇನ್ನ ಯಾವಾಗ್ಲೂ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗತ್ತೆ, ಮೇಂಟೆನೆನ್ಸ್. ಸೊ ಬೇರಿಂಗ್ ಲಾಂಗ್ ಲೈಫ್ ಕೊಡ್ಬೇಕಾದ್ರೆ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲೇಬೇಕು. ಮೇಂಟೈನ್ ಮಾಡ್ಬೇಕು ಅಂದ್ರೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರಿಂಗ್ ಸಪ್ಲೈ ಮಾಡಿದ ತಕ್ಷಣ ಅದನ್ನ ನಾವು ಯಾವ ತರ ರಿಸೀವ್ ಮಾಡ್ತೀವಿ, ಯಾವ ತರ ಅದನ್ನ ಸ್ಟೋರ್ ಮಾಡ್ತೀವಿ, ಯಾವ ತರ ಅದನ್ನ ಓಪನ್ ಮಾಡಿ ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ತೀವಿ, ಇದೆಲ್ಲರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಡೂಸ್ ಅಂಡ್ ಡೋಂಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅಂದ್ರೆ ಯಾವ್ದು ಮಾಡಿದ್ರೆ ಒಳ್ಳೇದು, ಯಾವ್ದು ಮಾಡಿದ್ರೆ ಕೆಟ್ಟದಾಗತ್ತೆ, ಬೇರಿಂಗ್ ಕ್ವಾಲಿಟಿ ಬಗ್ಗೆ, ಅದ್ರ ಪರ್ಫಾರ್ಮೆನ್ಸ್ ಬಗ್ಗೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ದಿವಸ ಎರಡು ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ. ಡೂಸ್ ಅಂಡ್ ಡೋಂಟ್ಸ್ ಅಂತ ಒಂದು ಫಸ್ಟ್ ಟಾಪಿಕ್ ಕವರ್ ಮಾಡ್ತೀನಿ. ಆಮೇಲೆ ಬೇರಿಂಗ್ ಯಾವ ತರ ಸ್ಟೋರ್ ಮಾಡೋದು, ಅದನ್ನ ಯಾವ ತರ ಸ್ಟೋರ್ ರೂಮ್ ಅಲ್ಲಿ ಇಡೋದು, ಯಾವ ತರ ಅದನ್ನ ಸ್ಟೋರ್ ಮಾಡೋದು, ಅದನ್ನ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇವತ್ತು. ಯಾಕಂದ್ರೆ ಇದು ಬಹಳ ಮುಖ್ಯ, ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸ್ತೀವೋ ಅಷ್ಟು ಅದರ ಬೇರಿಂಗ್ ಲೈಫ್ ನಿಮ್ಗೆ ಜಾಸ್ತಿ ಬರುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೋಗೋಣ. ಫಸ್ಟ್ ನಾವೇನ್ ಮಾತಾಡೋಣ ಅಂತಂದ್ರೆ ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ಮಾತಾಡ್ತೀನಿ. ಡೂಸ್ ಬಗ್ಗೆ ಮಾತಾಡ್ತೀನಿ. ಡೂಸ್ ಅಂದ್ರೆ ಯಾವ್ದನ್ನ ಮಾಡ್ಬೇಕು ಅಂತ, ಯಾವ್ದು ಸರಿ, ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಯಾವ್ದು ಕರೆಕ್ಟ್ ಆಗಿ ನಾವು ಫಾಲೋ ಮಾಡ್ಬೇಕು ಅಂತ ನೋಡೋಣ. ಫಸ್ಟ್ ಪಾಯಿಂಟ್, ಡೂ ಕೀಪ್ ಬೇರಿಂಗ್ಸ್ ಇನ್ ಅ ಕ್ಲೀನ್ ಅಂಡ್ ಡ್ರೈ ಎನ್ವೈರನ್ಮೆಂಟ್. ಯಾವಾಗ್ಲೂ ನೆನಪಿಟ್ಕೊಳ್ಳಿ, ಬೇರಿಂಗ್ಸ್ ನೀವು ಸ್ಟೋರ್ ಮಾಡ್ಬೇಕಾದ್ರೆ ಕ್ಲೀನ್ ಮತ್ತೆ ಡ್ರೈ ಎನ್ವೈರನ್ಮೆಂಟ್ ಅಲ್ಲಿ ಇರ್ಬೇಕು. ಅಂದ್ರೆ ಎಲ್ಲಿ ನೀವು ಸ್ಟೋರ್ ಮಾಡ್ತಿರೋ ಆ ರೂಮ್ ಇರ್ಬೋದು, ಟೇಬಲ್ ಇರ್ಬೋದು, ಆಮೇಲೆ ಶೆಲ್ಫ್ ಇರ್ಬೋದು, ಕರೆಕ್ಟ್ ಆಗಿ ಕ್ಲೀನ್ ಆಗಿರ್ಬೇಕು. ಧೂಳು ಇರಬಾರ್ದು. ಧೂಳು ಇದ್ರೆ ಏನಾಗುತ್ತೆ, ಬೇರಿಂಗ್ ಅಲ್ಲಿ ಧೂಳು ಹೋಗಿ ಬೇರಿಂಗು ಹಾಳಾಗತ್ತೆ. ಆಮೇಲೆ ಡ್ರೈ ಎನ್ವೈರನ್ಮೆಂಟ್, ಡ್ರೈ ಆಗಿರ್ಬೇಕು. ನೀವು ಎಲ್ಲೇ ಸ್ಟೋರ್ ಮಾಡ್ಲಿ ರೂಮ್ ಕ್ಲೀನ್ ಆಗಿರ್ಬೇಕು ಮತ್ತೆ ಡ್ರೈ ಆಗಿರ್ಬೇಕು. ಡ್ರೈ ಹಾಕಿರ್ಬೇಕು ಅಂತಂದ್ರೆ ಬೇರಿಂಗ್ ಅಲ್ಲಿ ಆಯಿಲ್ ಇರುತ್ತೆ, ಗ್ರೀಸ್ ಇರುತ್ತೆ, ಡ್ರೈ ಆಗಿರ್ಬೇಕು. ಅಲ್ಲಿ ನೀರ್ ಇರಬಾರ್ದು, ಮಾಯಿಶ್ಚರ್ ಇರಬಾರ್ದು, ಬೇರೆ ಯಾವ್ದೇ ತರ ಕೆಮಿಕಲ್ಸ್ ಇರಬಾರ್ದು, ಅಥವಾ ಅಸಿಡಿಕ್ ಫ್ಯೂಮ್ಸ್ ಇರಬಾರ್ದು. ಈ ತರದಿದ್ರೆ ಏನಾಗುತ್ತೆ, ಬೇರಿಂಗ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಬೇರಿಂಗು ಹಾಳಾಗೋ ಸಂದರ್ಭ ಬರುತ್ತೆ. ಸೊ ಕ್ಲೀನ್ ಯಾಕಿರ್ಬೇಕು ಅಂತಂದ್ರೆ ಬೇರಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ ಬಹಳ ಪ್ರಿಸಿಷನ್ ಕಾಂಪೊನೆಂಟ್, ಅದು ಅಕ್ಯುರಸಿನಲ್ಲಿ ಓಡಾಡತ್ತದು. ಅದನ್ನ ನಾವು ಮಾಡ್ಬೇಕಾದ್ರೆ ತುಂಬಾನೇ ಜಾಗ್ರತೆ ವಹಿಸಿ ಅದನ್ನ ಬೇರಿಂಗ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಕಂಟ್ಯಾಮಿನೆಂಟ್ಸ್ ಹೋಗೋ ಪಾಸಿಬಿಲಿಟಿ ಇದೆ. ಕ್ಲೀನ್ ಇಲ್ಲ ಅಂದ್ರೆ ಏನಾಗುತ್ತೆ, ಧೂಳು ಇರ್ಬೋದು, ಕಸ ಇರ್ಬೋದು, ಈವನ್ ಒಂದು ಸ್ಮಾಲ್ ಥ್ರೆಡ್ ಒಳಗಡೆ ಹೋದ್ರೂ ಬೇರಿಂಗು ಜಾಮ್ ಆಗೋ ಸಂದರ್ಭ ಬರುತ್ತೆ. ಸೊ ಬೇರಿಂಗ್ ಸ್ಟೋರ್ ಮಾಡ್ಬೇಕಾದ್ರೆ ಬೇರಿಂಗ್ ಎಲ್ಲಿ ನೀವು ಸ್ಟೋರ್ ಮಾಡ್ತಿರೋ ತುಂಬಾನೇ ಕ್ಲೀನ್ ಆಗಿರ್ಬೇಕು, ಹಾಗೂ ಡ್ರೈ ಎನ್ವೈರನ್ಮೆಂಟ್, ಇದನ್ನ ನಮ್ಗೆ ಇಟ್ಕೊಳ್ಳಿ. ಸೊ ಕ್ಲೀನ್ ಮಾಡಿ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು. ಶೆಲ್ಫ್ ಕ್ಲೀನ್ ಮಾಡ್ತಾ ಇರ್ಬೇಕು, ಕಸ ಗುಡಿಸ್ತಾ ಇರ್ಬೇಕು, ಒರೆಸ್ತಾ ಇರ್ಬೇಕು. ಯಾಕಂತಂದ್ರೆ ನೆಲದ ಮೇಲೆ ಇರೋ ಕಸ ಇರ್ಲಿ, ಗಾಳಿನಲ್ಲಿ ಇರೋ ಕಸ ಇರ್ಲಿ, ಅಲ್ಲಿ ಫ್ಯಾನ್ ಇರುತ್ತೆ, ಇನ್ನೊಂದೇನೋ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಧೂಳು ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ. ಅದನ್ನ ನಾವು ಯಾವಾಗ್ಲೂ ಧೂಳು ತೆಗೆದ್ರೆ ಬೇರಿಂಗ್ ಯಾವಾಗ್ಲೂ ಕ್ಲೀನ್ ಆಗಿ ನಾವು ಸ್ಟೋರ್ ಮಾಡ್ಬೋದು. ಬೇರಿಂಗು ಪ್ಯಾಕೆಟ್ ಅಲ್ಲಿ ಕವರ್ ಆಗಿರುತ್ತೆ, ಬಟ್ ಸ್ಟಿಲ್ ಇದನ್ನ ನಾವು ಫಾಲೋ ಮಾಡಿದ್ರೆ ಒಳ್ಳೇದು. ಎರಡನೇ ಪಾಯಿಂಟ್ ಏನಂದ್ರೆ, ಡೂ ಅಸೈನ್ ಎ ಸ್ಪೆಸಿಫಿಕ್ ಸ್ಟೋರೇಜ್ ಸ್ಪೇಸ್ ಫಾರ್ ಯುವರ್ ಬೇರಿಂಗ್ಸ್. ಬೇರಿಂಗ್ ಬಹಳ ತುಂಬಾ ಪ್ರಿಸಿಷನ್ ಕಾಂಪೊನೆಂಟ್, ಅಕ್ಯುರೇಟಿ ರನ್ ಆಗುತ್ತೆ. ಅದನ್ನ ನಾವು ಸ್ಟೋರ್ ಮಾಡ್ಬೇಕು ಅಂತಂದ್ರೆ ಎಲ್ಲೂ ಇಡಕ್ಕಾಗೋದಿಲ್ಲ. ಅದು ಬೇರಿಂಗ್ ಬಂದ ತಕ್ಷಣ, ಅಂಗಡಿಯಿಂದ ಬಂದ ತಕ್ಷಣ ಅಥವಾ ಸಪ್ಲೈ ಆದ ತಕ್ಷಣ ಕಂಪನಿನಲ್ಲಿ ನಿಮ್ದು ಸ್ಟೋರ್ ಇರ್ಬೋದು, ಇನ್ಕಮಿಂಗ್ ಸ್ಟೋರ್ ಇರ್ಬೋದು, ಅಥವಾ ನಿಮ್ಮ ಅಂಗಡಿನಲ್ಲಿ ಅಥವಾ ನಿಮ್ಮ ಮೆಕ್ಯಾನಿಕ್ ಶಾಪ್ ಅಲ್ಲಿ ಎಲ್ಲೇ ಇರಲಿ, ಬೇರಿಂಗ್ ಇಡೋದಕ್ಕೆ ಒಂದು ಸರಿಯಾಗಿ ಜಾಗ ನೀವು ಅಸೈನ್ ಮಾಡ್ಲೇಬೇಕು. ಜಾಗ ಇಲ್ಲಾಂದ್ರೆ ಬೇರಿಂಗ್ ಏನಾಗುತ್ತೆ ಅಂತಂದ್ರೆ ಎಲ್ಲೆಲ್ಲೋ ಬಿಸಾಡಿದ್ರೆ, ಹೆಂಗೆಂಗೋ ಬಿಸಾಡಿದ್ರೆ ಬೇರಿಂಗ್ ಒಳಗಡೆ ಅದಕ್ಕೆ ಡ್ಯಾಮೇಜ್ ಆಗೋ ಸಂಭವ ಇದೆ. ಸೊ ಇದನ್ನ ನಾವು ನೋಡ್ಕೊಂಡು ಯಾವಾಗಲೂ ಶೆಲ್ಫ್ ಅಲ್ಲಿ ಬೇರಿಂಗ್ ಸೈಜ್ ಪ್ರಕಾರ, ಬಾಲ್ ಬೇರಿಂಗ್ ಇರ್ಬೋದು, ಟೇಪರ್ ರೋಲರ್ ಬೇರಿಂಗ್ ಇರ್ಬೋದು, ಅಥವಾ ಇನ್ಯಾವುದೋ ಬೇರಿಂಗ್ ಇರ್ಬೋದು, ಬೇರೆ ಬೇರೆ ಬೇರಿಂಗ್ ಡಿಸೈನ್ ಪ್ರಕಾರ ನಾವು ಕರೆಕ್ಟ್ ಆಗಿ ಅದನ್ನ ಶೆಲ್ಫ್ ಅಲ್ಲಿ ಐಡೆಂಟಿಫೈ ಮಾಡಿ, ಕಂಪಾರ್ಟ್ಮೆಂಟಲೈಸ್ ಮಾಡಿ, ನೀಟಾಗಿ ಅದನ್ನ ಒಂದ್ರ ಮೇಲೆ ಒಂದು ಸ್ಟೋರ್ ಮಾಡಿದ್ರೆ ಬೇರಿಂಗು ಹಾಳಾಗೋ ಸಂದರ್ಭ ಬರೋದಿಲ್ಲ. ಸೊ ಇದನ್ನ ಬಹಳ ಜ್ಞಾಪಕ ಇಟ್ಕೊಳ್ಳಿ. ಬೇರಿಂಗ್ ತಂದ ತಕ್ಷಣ ನೀಟಾಗಿ ಶೆಲ್ಫ್ ಅಲ್ಲಿ ಜೋಡಿಸ್ಬೇಕು. ಅದಕ್ಕೆ ಒಂದು ಸಪರೇಟ್ ಜಾಗ ಅಂತ ನೀವು ಐಡೆಂಟಿಫೈ ಮಾಡ್ಬೇಕು, ಲೆಬಲಿಂಗ್ ಮಾಡ್ಬೇಕು. ಬಾಲ್ ಬೇರಿಂಗ್ ಯಾವುದು, ಟೇಪರ್ ರೋಲರ್ ಬೇರಿಂಗ್ ಯಾವುದು, SRB ಇರ್ಬೋದು, CRB ಇರ್ಬೋದು,
ಬೇರೆ ಬೇರೆ ಬೇರಿಂಗ್ ಬಗ್ಗೆ ಅದ್ರ ನಂಬರ್ಸ್ ಬರೆದು ನೀಟಾಗಿ ಲೆವೆಲ್ ಹಾಕಿ ಒಳಗಡೆ ನೀವು ಮೇಂಟೈನ್ ಮಾಡಿದ್ರೆ ನಿಮಗೆ ಐಡೆಂಟಿಫೈ ಮಾಡೋದು ಈಸಿ, ಹುಡುಕೋದು ಸಂದರ್ಭ ಬರೋದಿಲ್ಲ. ಇಲ್ಲ ಅಂದ್ರೆ ನೀವು ಬೇರಿಂಗ್ ಹುಡ್ತಾ ಟೈಮ್ ವೇಸ್ಟ್ ಆಗೋ ಸಂದರ್ಭ ಬರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಬೇರಿಂಗು ನೀಟಾಗಿ ಫ್ಲಾಟ್ ಸರ್ಫೇಸ್ ಮೇಲೆ ನೀವು ಸ್ಟೋರ್ ಮಾಡಬೇಕು. ಸೊ ಮೊದಲನೇ ಪಾಯಿಂಟ್ ಕ್ಲೀನ್ ಮತ್ತೆ ಡ್ರೈ ಎನ್ವೈರನ್ಮೆಂಟ್ ಇರಬೇಕು. ಎರಡನೇ ಪಾಯಿಂಟ್ ಸ್ಪೆಸಿಫಿಕ್ ಜಾಗ ಅದಕ್ಕೆ ನಾವು ಅಲೋಕೇಟ್ ಮಾಡ್ಬೇಕಾಗತ್ತೆ. ಜಾಗ ಅದನ್ನ ಹುಡುಕಿ ನೀಟಾಗಿ ಇಲ್ಲಿ ಬೇರಿಂಗ್ ಇಡುವಂತ ನೀವು ಐಡೆಂಟಿಫೈ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಸ್ಟೋರ್ ಅಲ್ಲಿ ಎಷ್ಟೋ ಸಲ ನೋಡಿದೀನಿ, ಒಂದ್ ಕಬೋರ್ಡ್ ಇರುತ್ತೆ, ಕಬೋರ್ಡ್ ಅಲ್ಲಿ ಬೇರಿಂಗು ಇರುತ್ತೆ, ಟೂಲ್ಸ್ ಇರುತ್ತೆ, ಆಮೇಲೆ ಇನ್ನೊಂದ್ ಏನೋ ಕಾಂಪೋನೆಂಟ್ ಇರುತ್ತೆ, ಗೇರ್ಸ್ ಇರ್ಬೋದು, ಇನ್ನೇನೋ ಇರ್ಬೋದು. ಸೊ ಹುಡ್ಕೋಬೇಕಾದ್ರೆ ಏನಾಗುತ್ತೆ, ಇದನ್ನ ಬೇರಿಂಗ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಚಲ್ಲಾಚಲಿಯಾಗಿ ಕೆಳಗಡೆ ಬಿದ್ದು ಬೇರಿಂಗ್ ಡ್ಯಾಮೇಜ್ ಆಗೋದು ಸಂದರ್ಭ ಬರ್ಬೋದು. ಇದನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಕಂಪಾರ್ಟ್ಮೆಂಟಲೈಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಪ್ರತಿಯೊಂದು ಬೇರಿಂಗಿಗೂ ಸಪರೇಟ್ ಆಗಿ ಜಾಗ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಲೆವೆಲ್ ಹಾಕಿ ಐಡೆಂಟಿಫೈ ಮಾಡಿದ್ರೆ ನಮಗೆ ಅದನ್ನ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಸ್ಟಾಕ್ ಚೆಕ್ ಮಾಡೋದು ಈಸಿ, ಇನ್ವೆಂಟ್ರಿ ಚೆಕ್ ಮಾಡೋದು ಈಸಿ. ಸೊ ಇದೆಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿ ಒಂದು ಜಾಗ ಐಡೆಂಟಿಫೈ ಮಾಡಿ ಬೇರಿಂಗ್ ಇಡೋದಕ್ಕೆ ಒಂದು ಜಾಗ ಪ್ರೊವೈಡ್ ಮಾಡಬೇಕು. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಡೂ ಕ್ಲೀನ್ ಯುವರ್ ಹ್ಯಾಂಡ್ಸ್ ವೆನ್ ಹ್ಯಾಂಡ್ಲಿಂಗ್ ಬೇರಿಂಗ್ಸ್. ಬಹಳ ಇಂಪಾರ್ಟೆಂಟ್ ಇದು. ನಾವು ಎಷ್ಟೋ ಸಲ ಏನ್ ಮಾಡ್ತೀವಿ, ಎಸ್ಪೆಷಲಿ ಮೆಕ್ಯಾನಿಕ್ಸ್ ಇರ್ಬೋದು, ರಿಪೇರಿ ಮಾಡ್ತಾ ಇರ್ಬೋದು, ಮೇಂಟೆನೆನ್ಸ್ ಮಾಡ್ತಾ ಇರ್ಬೋದು, ನಮ್ ಕೈ ಗಲೀಜ್ ಆಗೇ ಆಗುತ್ತೆ. ಕೈ ಯಾವಾಗ್ಲೂ ಗಲೀಜ್ ಆದಾಗ ಏನಾಗುತ್ತೆ, ಕೈಯಲ್ಲಿ ಆಯಿಲ್ ಇರ್ಬೋದು, ಗ್ರೀಸ್ ಇರ್ಬೋದು, ಏನೋ ಏನೋ ಯಾವ್ದೇ ಒಂದ್ ತರದ್ದು ಹೊಲಸು ಇರ್ಬೋದು. ಅವಾಗ ಏನಾಗುತ್ತೆ, ಬೇರಿಂಗ್ ಅದೇ ನೀವು ಕೈಯಿಂದ ಮುಟ್ಟಿದ್ರೆ ಬೇರಿಂಗ್ ಅಲ್ಲಿ ಈ ಎಲ್ಲಾ ಒಂದು ಕಸ ಇರ್ಬೋದು, ಕಡ್ಡಿ ಇರ್ಬೋದು, ಒಳಗಡೆ ಬೇರಿಂಗ್ ಹೋಗಿ ಬೇರಿಂಗ್ ಡ್ಯಾಮೇಜ್ ಆದ ಸಂದರ್ಭ ಬರುತ್ತೆ. ಇದನ್ನ ನೀವು ಬಹಳ ಜಾಗರೂಕತೆಯಿಂದ ಇದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಬೇರಿಂಗ್ ಫೇಲ್ ಆಗೋದಕ್ಕೆ ಮೇನ್ ಕಾರಣ ಏನಂದ್ರೆ ಕಂಟಾಮಿನೆಂಟ್ಸ್ ಅಂದ್ರೆ ಧೂಳು ಇರ್ಬೋದು, ಕಸ ಇರ್ಬೋದು. ಬೇರಿಂಗ್ ಅಲ್ಲಿ ಹೋದ್ರೆ ಅದು ಬೇರಿಂಗ್ ಪ್ರಿಸಿಷನ್ ಕಾಂಪೋನೆಂಟ್, ಅದ್ರೊಳಗಡೆ ಧೂಳೆಲ್ಲ ಹೋಗ್ಬಿಟ್ರೆ, ಯಾಕಂದ್ರೆ ಕ್ಲಿಯರೆನ್ಸ್ ಇರೋದಿಲ್ಲ ಅದರಲ್ಲಿ. ಕ್ಲಿಯರೆನ್ಸ್ ಅಂದ್ರೆ ಬೇರಿಂಗ್ ಅಲ್ಲಿ ನೀವು ರೊಟೇಟ್ ಮಾಡಿದಾಗ ಏನೊಂದು ಕ್ಲಿಯರೆನ್ಸ್ ಇರುತ್ತೆ ಅದು ಇರೋದಿಲ್ಲ, ಬಹಳ ಕಮ್ಮಿ ಇರುತ್ತೆ. ಅದರಲ್ಲಿ ಧೂಳು ಆಗ್ಲಿ, ಕಸ ಹೋಗ್ಲಿ, ಕಡ್ಡಿ ಆಗ್ಲಿ ಹೋಗಿ ಅದು ಜಾಮ್ ಆಗೋ ಸಂದರ್ಭ ಬರುತ್ತೆ. ಅದಕ್ಕೆ ನಾವು ಬೇರಿಂಗ್ ಅನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಕೈ ಗಲೀಜ್ ಇರಬಾರ್ದು. ಯಾವಾಗ್ಲೂ ಕೈ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಒಳ್ಳೆ ಕೈಯಿಂದ ಅದನ್ನ ಕ್ಲೀನ್ ಆಗಿರೋ ಕೈಯಿಂದ, ನಾವು ಸ್ವಚ್ಛವಾಗಿರೋ ಕೈಯಿಂದ ಬೇರಿಂಗ್ ಅನ್ನ ಹ್ಯಾಂಡಲ್ ಮಾಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಎಷ್ಟೋ ಜನ ಇದನ್ನ ಓಕೆ ನಡೆಯುತ್ತೆ, ಇದು ಏನಾಗೋದಿಲ್ಲ, ಬೇರಿಂಗು ಕಬ್ಬಿಣದಲ್ವಾ, ಸ್ಟೀಲ್ಸ್ ಅಲ್ವಾ, ಎಲ್ಲ ಓಕೆ ಅಂತ ಹಿಂಗೆ ಹೇಳ್ತೀವಿ. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ನಮ್ ಕೈಯಲ್ಲಿ ಸ್ವೆಟ್ ಇರುತ್ತೆ, ಬೆವರು ಬರುತ್ತೆ. ಎಸ್ಪೆಷಲಿ ನಾವು ಬೇಸಿಗೆ ಕಾಲದಲ್ಲಿ ಕೈಯಲ್ಲೆಲ್ಲ ಬೆವರು ಬರುತ್ತೆ. ಈ ಬೆವರ ಅಂಶದಲ್ಲಿ ಸಾಲ್ಟ್ ಇರುತ್ತೆ, ಆಯಿಲ್ ಇರ್ಬೋದು, ಸಾಲ್ಟ್ ಇರ್ಬೋದು, ಆಸಿಡ್ ಇರ್ಬೋದು. ಬೆವರು ಬಹಳ ಚೆನ್ನಾಗಿಲ್ಲ ಇದು. ಸೊ ಬೆವರು ಬೇರಿಂಗ್ ಮೇಲೆ ಬಂದಾಗ ಏನಾಗುತ್ತೆ, ಬೇರಿಂಗ್ ರಸ್ಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಕೈ ಯಾವಾಗ್ಲೂ ಕ್ಲೀನ್ ಆಗಿ ಒರೆಸ್ಕೊಂಡು ಬೇರಿಂಗ್ ಅನ್ನ ಹಿಡಿಬೇಕು. ನೀವು ಕೈ ಕ್ಲೀನ್ ಮಾಡ್ದೇನೆ ಬೇರಿಂಗ್ ಹಿಡ್ಕೊಂಡ್ರೆ ಬೇರಿಂಗ್ ಅಲ್ಲಿ ಒಂದು ಕಸ ಹೋಗುತ್ತೆ, ಇನ್ನೊಂದು ಕೈಯಲ್ಲಿರೋ ಬೆವರು ಬಹಳ ಇಂಪಾರ್ಟೆಂಟ್. ಕೈಯಲ್ಲಿರೋ ಬೆವರು ಬೇರಿಂಗಿಗೆ ಹತ್ತಿದ್ರೆ ಬೇರಿಂಗು ತಂತಾನೆ ರಸ್ಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಇದು ಹೆಂಗಾಗತ್ತೆ ಎಲ್ರಿಗೂ ತಿಳ್ಕೊಂಡಿರಲ್ಲ. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿರ್ಬೇಕು, ಕೈ ಒರೆಸ್ಕೊಂಡು ಕ್ಲೀನ್ ಆಗಿ ಬೇರಿಂಗ್ ಅನ್ನ ಹ್ಯಾಂಡಲ್ ಮಾಡ್ಬೇಕು. ಬೆವರು ಬಹಳ ಕ್ರಿಟಿಕಲ್, ಇದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಓಕೆ, ಸೊ ಪಾಯಿಂಟ್ ನಂಬರ್ 3, ಡೂ ಕ್ಲೀನ್ ಯುವರ್ ಹ್ಯಾಂಡ್ಸ್ ವೆನ್ ಹ್ಯಾಂಡ್ಲಿಂಗ್ ಬೇರಿಂಗ್ಸ್. ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಕ್ಲೀನ್ ಮಾಡ್ಕೊಂಡು, ಬೆವರು ಇಲ್ಲದೆ ನೋಡ್ಕೊಂಡು ಬೇರಿಂಗ್ ಅನ್ನ ನೀಟಾಗಿ ಪ್ಯಾಕೆಟ್ ಇಂದ ತೆಗಿಬಹುದು, ಮೌಂಟ್ ಮಾಡ್ತಾ ಇರ್ಬೋದು, ಯಾವ್ದೇ ಆಗಲಿ ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀವು ಅದನ್ನ ಹ್ಯಾಂಡಲ್ ಮಾಡ್ಬೇಕು. ಮುಂದೆ ಬರೆಯೋಣ. ಮುಂದೆ ಬರೆದಾಗ ಏನಾಗುತ್ತೆ ಅಂದ್ರೆ ಪಾಯಿಂಟ್ ನಂಬರ್ 4, ಡೂ ಯೂಸ್ ರೈಟ್ ಟೂಲ್ಸ್ ಫಾರ್ ಇನ್ಸ್ಟಾಲೇಷನ್. ಇದು ಬಹಳ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ, ಬೇರಿಂಗ್ ಬಂದ ತಕ್ಷಣ ಬೇರಿಂಗ್ ತೆಗಿತೀವಿ ಪ್ಯಾಕೆಟ್ ಇಂದ, ಅದನ್ನ ಒಂದು ಸ್ಕ್ರೂ ಡ್ರೈವರ್ ಅಥವಾ ಒಂದು ಹ್ಯಾಮರ್, ಇವೆರಡು ಟೂಲ್ ಇದ್ರೆ ನಾವ್ ಎಲ್ಲಾ ಕೆಲಸನೂ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬೇರಿಂಗ್ ಮೌಂಟ್ ಮಾಡ್ಬೇಕಾದ್ರೆ, ಎಲ್ಲೇ ನೀವು ಫಿಕ್ಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಒಂದ್ ಹ್ಯಾಮರ್, ಒಂದ್ ಸ್ಕ್ರೂ ಡ್ರೈವರ್ ತಗೊಂಡ್ ಟಕ್ 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 ಅಂತ ಹೊಡೆದ್ಬಿಟ್ಟು ಅದನ್ನ ಅಸೆಂಬಲ್ ಮಾಡ್ತೀವಿ. ಇದು ಭಾರಿ ತಪ್ಪು. ಬೇರಿಂಗ್ ನಾನು ಹೇಳೋ ಪ್ರಕಾರ 50% ಬೇರಿಂಗ್, 50% ಆಫ್ ದ ಬೇರಿಂಗ್ ಫೇಲ್ಯೂರ್ ಲೂಬ್ರಿಕೇಶನ್ ರಿಲೇಟೆಡ್. ನಿಮ್ ಬೇರಿಂಗ್ ಅಲ್ಲಿ ಗ್ರೀಸ್ ಅಥವಾ ಆಯಿಲ್ ಕರೆಕ್ಟ್ ಆಗಿ ಇಲ್ಲ ಅಂತಂದ್ರೆ 50% ಬೇರಿಂಗ್ ಫೇಲ್ ಆಗೋ ಸಾಧ್ಯತೆ ಇದೆ. 25% ಮೇಂಟೆನೆನ್ಸ್ ರಿಲೇಟೆಡ್. ಮೇಂಟೆನೆನ್ಸ್ ರಿಲೇಟೆಡ್ ಅಂದ್ರೆ ನೀವು ಬೇರಿಂಗ್ ಮೌಂಟ್ ಮಾಡ್ಬೇಕಾದ್ರೆ ಯಾವ ತರ ಟೂಲ್ಸ್ ಯೂಸ್ ಮಾಡ್ತೀರಾ, ಬಹಳ ಇಂಪಾರ್ಟೆಂಟ್. ಯಾವ ತರ ಬೇರಿಂಗ್ ಮೌಂಟ್ ಮಾಡೋದಕ್ಕೆ ಟೂಲ್ಸ್ ಯೂಸ್ ಮಾಡ್ತೀರಾ, ಡಿಸ್ಮೌಂಟ್ ಮಾಡೋದಕ್ಕೆ ಅಂದ್ರೆ ಬೇರಿಂಗ್ ಫಿಕ್ಸ್ ಮಾಡೋದಕ್ಕೆ ಒಂದು ಟೂಲ್ ಇದೆ, ಅದನ್ನ ಡಿಸ್ಮೌಂಟ್ ಮಾಡೋದಕ್ಕೆ ಒಂದು ಟೂಲ್ ಇದೆ.
ಸೊ ರೈಟ್ ಟೂಲ್ಸ್ ಫಾರ್ ಇನ್ಸ್ಟಾಲೇಷನ್ ಇಸ್ ಬಹಳ ಇಂಪಾರ್ಟೆಂಟ್. ಅಂದ್ರೆ ಜ್ಞಾಪಕ ಕಟ್ಕೊಳ್ಳಿ, ಬೇರಿಂಗ್ ನಾವು ಮೌಂಟ್ ಮಾಡ್ಬೇಕಾದ್ರೆ ಸ್ಕ್ರೂ ಡ್ರೈವರ್ ಹ್ಯಾಮರ್ ಯೂಸ್ ಮಾಡಬಾರ್ದು. ಅದಕ್ಕೆ ಒಂದು ಸಪರೇಟ್ ಆಗಿ ಟೂಲ್ ಇದೆ, ಬೇರಿಂಗ್ ಫಿಟ್ಟಿಂಗ್ ಟೂಲ್ ಅಂತ ಇದೆ, ಇಂಡಕ್ಷನ್ ಹೀಟರ್ ಇದೆ, ಹೈಡ್ರಾಲಿಕ್ ಪುಲ್ಲರ್ ಇದೆ. ಇವೆಲ್ಲ ಬೇರಿಂಗ್ ಮೌಂಟ್ ಮಾಡೋದಕ್ಕೆ ಮತ್ತೆ ಡಿಸ್ಮೌಂಟ್ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ನೀವು ಜಾಸ್ತಿ ತಿಳ್ಕೊಂಡಷ್ಟು ಒಳ್ಳೇದು. ಸೊ ಈಗ ಬೇರಿಂಗ್ ನಾವು ರಾಂಗ್ ಟೂಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಎಷ್ಟೋ ಸಲ ಏನಾಗುತ್ತೆ, ಸ್ಕ್ರಾಚ್ ಬರುತ್ತೆ ಬೇರಿಂಗ್ ಮೇಲೆ. ನಾವು ಸ್ಕ್ರೂ ಡ್ರೈವರ್ ತಗೊಂಡು ಡೈರೆಕ್ಟ್ ಆಗಿ ಬೇರಿಂಗ್ ಮೇಲೆ ಹೊಡೆಯೋಗಿಲ್ಲ, ಹ್ಯಾಮರ್ ತಗೊಂಡು ಬೇರಿಂಗ್ ಮೇಲೆ ನಾವು ಏಟ್ ಹಾಕೋಂಗಿಲ್ಲ. ಸೊ ಸ್ಕ್ರೂ ಡ್ರೈವರ್ ಇರ್ಲಿ, ಹ್ಯಾಮರ್ ಇರ್ಲಿ, ಇನ್ನೊಂದು ಯಾವ್ದೋ ಒಂದು ಟೂಲ್ ಇರ್ಲಿ, ಅದನ್ನ ತಗೊಂಡು ನಾವು ಬೇರಿಂಗ್ ಡೈರೆಕ್ಟ್ ಆಗಿ ಹ್ಯಾಮರ್ ಮಾಡಿದ್ರೆ ಬೇರಿಂಗ್ ಅಲ್ಲಿ ಸ್ಕ್ರಾಚ್ ಬರುತ್ತೆ, ಇಂಡೆಂಟೇಷನ್ ಆಗುತ್ತೆ, ಬೇರಿಂಗ್ ನಾಯ್ಸ್ ಬರ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಬೇರಿಂಗ್ ನಾಯ್ಸ್ ಬಂದು ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಸೊ ಇದು ಡ್ಯಾಮೇಜ್ ನಾವು ಮೌಂಟಿಂಗ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಡಿಸ್ಮೌಂಟಿಂಗ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸ್ಬೇಕು. ಸೊ ರೈಟ್ ಟೂಲ್ ಇಲ್ಲ ಅಂದ್ರೆ ನೀವು ರೈಟ್ ಟೂಲ್ ತಗೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಟೂಲ್ ಇಲ್ಲ ಅಂದ್ರೆ ಅದಕ್ಕೆ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅದನ್ನ ತಗೊಳ್ಳಿ. ಇಲ್ಲ ಅಂತಂದ್ರೆ ಎಕ್ಸ್ಪೆನ್ಸಿವ್ ಬೇರಿಂಗ್ ದುಡ್ಡು ಕೊಟ್ಟು ತಗೊಂಡಿರ್ತೀರಾ. ಬೇರಿಂಗ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಕೈಗೆ ಟೂಲ್ ಸಿಗೋದಿಲ್ಲ, ಯಾವ್ದೋ ಒಂದು ಹ್ಯಾಮರ್ ಆಗ್ಲಿ ಅಥವಾ ಸ್ಕ್ರೂ ಡ್ರೈವರ್ ಆಗ್ಲಿ ಇನ್ನೊಂದೇನೋ ರಾಡ್ ತಗೊಂಡು ಹೊಡಿತೀರಾ, ಅವಾಗ ಏನಾಗುತ್ತೆ, ಬೇರಿಂಗ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಸೊ ಇದನ್ನ ಬಹಳ ಜ್ಞಾಪಕ ಇಟ್ಕೊಳ್ಳಿ. ಇದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೇರಿಂಗ್ ಒಂದ್ಸಲ ಡ್ಯಾಮೇಜ್ ಆಗ್ಬಿಟ್ರೆ ಆಮೇಲೆ ಅದನ್ನ ರಿಪೇರ್ ಮಾಡೋಕ್ ಆಗೋದಿಲ್ಲ. ಕೇಜ್ ಡ್ಯಾಮೇಜ್ ಆಗ್ಬೋದು, ಕ್ಲಿಯರೆನ್ಸ್ ಅಲ್ಲಿ ಡ್ಯಾಮೇಜ್ ಆಗ್ಬೋದು, ಇಂಡೆಂಟೇಷನ್ ಆಗ್ಬೋದು. ನಿಮ್ದು ಎಸ್ಪೆಷಲಿ ಬೇರಿಂಗು ನೀವು ಇಂಜಿನ್ ಅಲ್ಲಿ ಆಗ್ತಾ ಇರ್ಬೋದು. ಇಂಜಿನ್ ಹಾಕ್ಬೇಕಾದ್ರೆ ಇಂಜಿನ್ ಬೇರಿಂಗ್ ಬಹಳ ಕ್ರಿಟಿಕಲ್. ಇಂಜಿನ್ ಅಲ್ಲಿ ನಿಮಗೆ ಅವಾಗ್ಲೂ ನಾಯ್ಸ್ ಇಸ್ ಅ ಬಿಗ್ ಪ್ರಾಬ್ಲಮ್. ಕಸ್ಟಮರ್ ಬಂದ್ಬಿಟ್ಟು ಇಂಜಿನ್ ಅಲ್ಲಿ ನಾಯ್ಸ್ ಬರ್ತಾ ಇದೆ, ಕ್ಯಾಮ್ ಬೇರಿಂಗ್ ನಾಯ್ಸ್ ಬರ್ತಾ ಇದೆ ಅಂತಾನೆ ಕಂಪ್ಲೇಂಟ್ ಮಾಡ್ತಾರೆ. ಗೇರ್ ಬಾಕ್ಸ್ ಅಲ್ಲಿ ನಾಯ್ಸ್ ಬರ್ತಾ ಇದೆ. ಈ ಎಲ್ಲಾ ನಾಯ್ಸ್ ಬರೋದು ಬೇರಿಂಗ್ ಅನ್ನ ಮೌಂಟ್ ಮಾಡ್ಬೇಕಾದ್ರೆ ಸರಿಯಾಗಿ ನಾವು ಟೂಲ್ಸ್ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಇಂಡೆಂಟೇಷನ್ ಆಗಿ ಒಳಗಡೆ ಡೆಂಟ್ ಬಂದು ಅದು ನಿಧಾನಕ್ಕೆ ನಾಯ್ಸ್ ಅಂತ ಕನ್ವರ್ಟ್ ಆಗಿ ಬೇರಿಂಗ್ ಹಾಳಾಗುತ್ತೆ. ಸೊ ಜ್ಞಾಪಕಟ್ಕೊಳ್ಳಿ, ಪಾಯಿಂಟ್ ನಂಬರ್ 4, ಡೂ ಯೂಸ್ ರೈಟ್ ಟೂಲ್ಸ್ ಫಾರ್ ಇನ್ಸ್ಟಾಲೇಷನ್. ಬೇರಿಂಗ್ ಮೌಂಟ್ ಮಾಡ್ಬೇಕು ಅಂದ್ರೆ, ಅಸೆಂಬಲ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ರೈಟ್ ಟೂಲ್ಸ್ ಇರಬೇಕು. ಯಾವ ಟೂಲ್ ಬೇಕು, ಯಾವ ಬೇರಿಂಗ್ ಸೈಜ್ಗೆ ಎಂತ ಟೂಲ್ ಯೂಸ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಮಾರ್ಕೆಟ್ ಅಲ್ಲಿ ಸಿಗೋದನ್ನ ನೀವು ತಗೋಬಹುದು, ರೈಟ್? ಸೊ ಒಳ್ಳೆ ಕರೆಕ್ಟ್ ಆಗಿ ಟೂಲ್ ಸೆಟ್ ನಿಮ್ಮ ಹತ್ರ ಇದ್ರೆ ಬೇರಿಂಗ್ ಮೌಂಟ್ ಮಾಡೋದು ಈಸಿ, ಮೇಂಟೈನ್ ಮಾಡೋದು ಈಸಿ, ಹಾಗೂ ಬೇರಿಂಗ್ ಡಿಸ್ಮೌಂಟ್ ಮಾಡೋದಕ್ಕೂ ಬಹಳ ಅನುಕೂಲ ಆಗುತ್ತೆ. ಮುಂದೆ ಬರೆಯೋಣ. ಪಾಯಿಂಟ್ ನಂಬರ್ 5, ಟು ಬಿ ಎಕ್ಸ್ಟ್ರಾ ಕೇರ್ಫುಲ್ ಇನ್ ಹ್ಯಾಂಡ್ಲಿಂಗ್ ಬೇರಿಂಗ್ಸ್. ಬಹಳ ಇಂಪಾರ್ಟೆಂಟ್. ಅವಾಗಿಂದ ನಾನು ಹೇಳ್ತಾನೆ ಇದ್ದೀನಿ, ಬೇರಿಂಗ್ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಅದನ್ನ ಪ್ಯಾಕೆಟ್ ಇಂದ ಓಪನ್ ಮಾಡ್ಬೇಕು. ಆಮೇಲೆ ಬೇರಿಂಗ್ ನಾವು ತೆಗೆದ್ಮೇಲೆ ಎಲ್ಲಿ ಇಡೋದು, ಅದನ್ನ ಯಾವ ತರ ಇಡಬೇಕು, ಟೇಬಲ್ ಮೇಲೆ ಇಡ್ಬೇಕಾ, ಅದನ್ನ ಯಾವ ತರ ನಾವು ಕವರ್ ಮೇಲೆ ಇಡ್ಬೇಕಾ. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಾವು ಎಲ್ಲಾ ಒಟ್ಟಿಗೆ ಸೇರಿಸಿ ಬೇರಿಂಗ್ ಇಡೋದಕ್ಕಾಗೋದಿಲ್ಲ. ಬೇರಿಂಗ್ ನಾವು ಡಬ್ಬದಲ್ಲಿ ತುಂಬಿಸೋಕ್ಕಾಗೋದಿಲ್ಲ. ಅದನ್ನ ನೀಟಾಗಿ ಜೋಡಿಸಿಡ್ಬೇಕು. ಅದ್ರ ಬಗ್ಗೆ ಬೇರೆ ಮೆಟೀರಿಯಲ್ ಯಾವುದು ಹಾರ್ಡ್ ಮೆಟೀರಿಯಲ್ ಇರಬಾರ್ದು. ಯಾಕಂದ್ರೆ ಒಂದಕ್ಕೊಂದು ಬೇರಿಂಗ್ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬೇರಿಂಗ್ ತಗೊಂಡು ಹೋಗ್ತಾ ಇರ್ತೀರಾ, ಒಂದಕ್ಕೊಂದು ಬೇರಿಂಗ್ ತಗಲಿ, ಒಂದಕ್ಕೊಂದು ಬೇರಿಂಗ್ ಕೆಳಗಡೆ ಬಿದ್ದು ಬಹಳ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಸೊ ಬೇರಿಂಗ್ ಅನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಬಹಳ ಎಕ್ಸ್ಟ್ರೀಮ್ ಆಗಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಒಂದ್ ಸ್ಮಾಲ್ ಡೆಂಟ್ ಆಗ್ಲಿ, ಸ್ಮಾಲ್ ಸ್ಕ್ರಾಚ್ ಆಗ್ಲಿ, ನೀವು ಮೌಂಟ್ ಮಾಡ್ಬೇಕಾದ್ರೆ ಏನೋ ಒಂದು ಮಿಸ್ಟೇಕ್, ಓಕೆ, ಅದನ್ನ ಕೇರ್ಫುಲ್ ಆಗಿ ಮಾಡ್ಲಿಲ್ಲ ಅಂತಂದ್ರೆ, ಕೇರ್ಲೆಸ್ ಆಗಿ ಅದನ್ನ ಹೊಡಿತಿದ್ರೆ ಸ್ಮಾಲ್ ಡೆಂಟ್ ಆಗುತ್ತೆ. ಆ ಡೆಂಟ್ ಹೋಗಿ ಹೋಗಿ ಕೊನೆಗೆ ಅದನ್ನೇ ದೊಡ್ಡದಾಗಿ ಆಮೇಲೆ ಫಸ್ಟ್ ನಾಯ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬೇರಿಂಗು ಫೇಲ್ ಆಗೋ ಸಾಧ್ಯತೆ ಇದೆ. ಸೊ ಇದು ಫೇಲ್ಯೂರ್ ಬಹಳ ಇಂಪಾರ್ಟೆಂಟ್. ಇದನ್ನ ನೀವು ಫೋಕಸ್ ಮಾಡಿ. ಸ್ಟ್ರಾಂಗ್ ಇಂಪ್ಯಾಕ್ಟ್ ಟಿಪಿಕಲಿ ಲೀಡ್ಸ್ ಟು ಬ್ರೆನೆಲಿಂಗ್ ಅಂಡ್ ಕ್ರಾಕಿಂಗ್. ಬಹಳ ಇಂಪಾರ್ಟೆಂಟ್. ಬೇರಿಂಗು ಬ್ರಿಟಲ್ ಅಂತಂದ್ರೆ ಅದು ಮೇಲ್ಗಡೆಯಿಂದ ನೀವು ಕೆಳಗಡೆ ಟಕ್ ಅಂತ ಬೇರಿಂಗ್ ಬಿಸಾಕಿದ್ರೆ ಕ್ರಾಕ್ ಬರುತ್ತೆ. ಹೇರ್ ಲೈನ್ ಕ್ರಾಕ್ ಇರ್ಬೋದು, ಇಲ್ಲ ಅಂದ್ರೆ 2 ಪೀಸು ಆಗ್ಬೋದು, ರೈಟ್? ಸೊ ದೊಡ್ಡ ಬೇರಿಂಗು ಹ್ಯಾಂಡಲ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್. ಅದನ್ನ ಬೇರಿಂಗ್ ನ ಒಂದ್ಸಲ ಕೆಳಗಡೆ ಬಿಸಾಕಿದ್ರೆ ನೀವು ಅದನ್ನ ಮತ್ತೆ ಯೂಸ್ ಮಾಡೋಂಗಿಲ್ಲ. ನಾವೇನ್ ಹೇಳೋದಂದ್ರೆ, ಬೇರಿಂಗ್ ಕಂಪನಿಯವ್ರು ಹೇಳೋದಂದ್ರೆ, ಒಂದ್ಸಲ ಬೇರಿಂಗ್ ಮೇಲ್ಗಡೆಯಿಂದ ಕೆಳಗಡೆ ಬೀಳಿಸಿದ್ರೆ ಬೇರಿಂಗ್ ಅಲ್ಲಿ ಕ್ರ್ಯಾಕ್ ಬರೋ ಸಾಧ್ಯತೆ ಇದೆ. ಒಂದ್ಸಲ ಕ್ರ್ಯಾಕ್ ಬಂದ್ರೆ, ಬ್ರಿನೆಲಿಂಗ್ ಆದ್ರೆ ಆಮೇಲೆ ಬೇರಿಂಗ್ ಯೂಸ್ ಮಾಡೋದು ರಿಸ್ಕಿ. ಬೇರಿಂಗ್ ಓಡ್ಬೋದು ಇಮಿಡಿಯೇಟ್ಲಿ, ಅದೇನು ಗೊತ್ತಾಗ್ಲಿಕ್ಕಿಲ್ಲ. ಬಟ್ ಆಮೇಲೆ 1 ತಿಂಗಳಾಗ್ಲಿ 2 ತಿಂಗಳಾಗ್ಲಿ ನಾಯ್ಸ್ ಬಂದು ಬೇರಿಂಗ್ ಅಲ್ಲಿ ಕ್ರ್ಯಾಕ್ ಬಂದು ಬೇರಿಂಗ್ ಫೇಲ್ ಆಗೋ ಸಾಧ್ಯತೆ ಇದೆ. ಸೊ ಬೇರಿಂಗ್ ಅನ್ನ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋದಾಗಲಿ, ಅಥವಾ ಬೇರಿಂಗ್ ಇಂದ ಪ್ಯಾಕೆಟ್ ತೆಗಿಬೇಕಾದ್ರೆ ಭಾರ ಇರುತ್ತೆ. ಬೇರಿಂಗ್ ದೊಡ್ಡ ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಿಮ್ಮ ಆಯಿಲ್ ಹ್ಯಾಂಡ್ಸ್ ಎಲ್ಲ ಗ್ರೀಸಿ ಇರುತ್ತೆ, ಕೈಗೆಲ್ಲ ಆಯಿಲ್ ಇರ್ಬೋದು, ಗ್ರೀಸ್ ಇರ್ಬೋದು, ಜಾರ್ಬೋದು. ಬೇರಿಂಗ್ ಅನ್ನ ಎತ್ತಬೇಕಾದ್ರೆ ಸ್ಲಿಪ್ ಆಗಿ ಜಾರಾಗಿ ಬೇರಿಂಗ್ ಕೆಳಗಡೆ ಬಿದ್ರೆ
ಅದರೊಳಗೆ ಕ್ರ್ಯಾಕ್ ಆಗಿ ನಿಮ್ಗೆ ಬೇರಿಂಗು ಲಾಸ್ ಆಗ್ಬೋದು. ಸೊ ಇದ್ರ ಬಗ್ಗೆ ಧ್ಯಾನ ಇರಲಿ. ನಂಬರ್ 5, ಡೂ ಬಿ ಎಕ್ಸ್ಟ್ರಾ ಕೇರ್ಫುಲ್ ಇನ್ ಹ್ಯಾಂಡ್ಲಿಂಗ್ ಬೇರಿಂಗ್ಸ್. ಸೊ ಪಾಯಿಂಟ್ 1, 2, 3, 4 5 ಪಾಯಿಂಟ್ಸ್ ಕವರ್ ಮಾಡಿದೀವಿ. ಇನ್ನೊಂದ್ಸಲ ಕವರ್ ಮಾಡ್ತೀನಿ. ಡೂ ಕೀಪ್ ಬೇರಿಂಗ್ಸ್ ಇನ್ ಕ್ಲೀನ್ ಅಂಡ್ ಡ್ರೈ ಎನ್ವೈರನ್ಮೆಂಟ್. ಎರಡನೇ ಪಾಯಿಂಟ್, ಡೂ ಅಸೈನ್ ಎ ಸ್ಪೆಸಿಫಿಕ್ ಸ್ಟೋರೇಜ್ ಫಾರ್ ಸ್ಪೇಸ್ ಫಾರ್ ಯುವರ್ ಬೇರಿಂಗ್ಸ್. ಕರೆಕ್ಟ್ ಆಗಿ ಜಾಗ ಐಡೆಂಟಿಫೈ ಬೇರಿಂಗ್ ಇಟ್ಕೊಳ್ಳಿ. ಮೂರನೇದ್ದು, ಕ್ಲೀನ್ ಯುವರ್ ಹ್ಯಾಂಡ್ಸ್ ವೆನ್ ಹ್ಯಾಂಡ್ಲಿಂಗ್ ಬೇರಿಂಗ್ಸ್. ಬಹಳ ಇಂಪಾರ್ಟೆಂಟ್. ನಿಮ್ಮ ಕೈ ಕ್ಲೀನ್ ಮಾಡ್ಕೊಂಡು ಕೈಯಲ್ಲಿರೋ ಆಯಿಲ್ ಡಸ್ಟ್ ತೆಗೆದುಬಿಟ್ಟು ಕೈಯಲ್ಲಿರೋ ಬೆವರು ತೆಗೆದುಬಿಟ್ಟು ಬೇರಿಂಗ್ ಅನ್ನ ಮುಟ್ಬೇಕು. ಡೂ ಯೂಸ್ ರೈಟ್ ಟೂಲ್ಸ್. ಕರೆಕ್ಟ್ ಆಗಿರೋ ಟೂಲ್ಸ್. ಬರೀ ಹ್ಯಾಮರು ಸ್ಕ್ರೂ ಡ್ರೈವರ್ ಇಂದ ಕೆಲಸ ನಡೆಸಬೇಡಿ. ಅದಕ್ಕಂತಾನೆ ಒಂದು ಸ್ಪೆಷಲ್ ಟೂಲ್ಸ್ ಇದೆ ಮೌಂಟ್ ಮಾಡೋದಕ್ಕೆ, ಡಿಸ್ಮೌಂಟ್ ಮಾಡೋದಕ್ಕೆ. ಅದನ್ನ ಯೂಸ್ ಮಾಡಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು ನೀವು ಯೂಸ್ ಮಾಡ್ತಾ ಇದ್ದಂಗೆ ಬೇರಿಂಗ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಡೂ ಬಿ ಎಕ್ಸ್ಟ್ರಾ ಕೇರ್ಫುಲ್ ಇನ್ ಹ್ಯಾಂಡ್ಲಿಂಗ್ ಬೇರಿಂಗ್ಸ್. ನಾನು ಹೇಳ್ದಂಗೆ ದೊಡ್ಡ ಬೇರಿಂಗ್ ಇರ್ಬೋದು, ಸಣ್ಣ ಬೇರಿಂಗ್ ಇರ್ಬೋದು, ಅದನ್ನ ಎತ್ಕೊಂಡು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ನೀವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಕೆಳಗಡೆ ಬೇರಿಂಗ್ ಬೀಳಿಸಿದ್ರೆ ಬಹಳ ಡೇಂಜರ್. ಅದು ರಿಸ್ಕ್ ಇದೆ. ಬೇರಿಂಗ್ ಹಾಳಾಗೋ ಸಾಧ್ಯತೆ ಇದೆ. ಬೇರಿಂಗ್ ಫೇಲ್ ಆಗೋ ಸಾಧ್ಯತೆ ಇದೆ. ಸೊ ಬೇರಿಂಗ್ ಅನ್ನ ಆದಷ್ಟು ಮಟ್ಟಿಗೆ ಬೀಳಿಸಬಾರ್ದು. ಬಿದ್ರೆ ಅದನ್ನ ಯೂಸ್ ಮಾಡಬಾರ್ದು. ಮಾಡ್ಲೇಬೇಕು ಅಂದ್ರೆ ಅದನ್ನ ಚೆಕ್ ಮಾಡ್ಬೇಕಾಗತ್ತೆ. ಬಟ್ ಚೆಕ್ ಮಾಡೋದು ಬಹಳ ಕ್ರಿಟಿಕಲ್ ಅಂತ ಹೇಳ್ಬೋದು ನಾನು. ಅದಕ್ಕೆ ಆದಷ್ಟು ಬೇಗ ಅದನ್ನ ಬೀಳಿಸದ ಇರೋಗಿ ನೋಡ್ಕೋಬೇಕು. ಮುಂದುವರಿಯೋಣ. ಡೋಂಟ್ಸ್. ಇಲ್ಲಿವರೆಗೂ ಏನ್ ಮಾಡ್ಬೇಕು ಅಂತ ನಾನು ಹೇಳಿದೆ ನಿಮ್ಗೆ. ಇವಾಗ ನೆಕ್ಸ್ಟ್ ಡೋಂಟ್ಸ್ ಬಗ್ಗೆ ಮಾತಾಡೋಣ. ಏನ್ ಮಾಡಬಾರ್ದು. ಯಾಕಂದ್ರೆ ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಗೊತ್ತಿಲ್ಲದೇನೆ ನಾವು ಏನೋ ಒಂದು ಕೆಲಸ ಮಾಡ್ಬಿಡ್ತೀವಿ. ಸೊ ಅದು ಮಾಡಿದ್ರೆ ಅವಾಗ ಏನಾಗುತ್ತೆ, ಬೇರಿಂಗ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಡೋಂಟ್ಸ್ ಬಗ್ಗೆ ಫೋಕಸ್ ಮಾಡೋಣ ಇವಾಗ. ಏನ್ ಮಾಡಬಾರ್ದು ಅಂತ. ಮೊದಲನೇ ಪಾಯಿಂಟ್, ಡೋಂಟ್ ಎಕ್ಸ್ಪೆರಿಮೆಂಟ್ ವಿತ್ ಲೂಬ್ರಿಕಂಟ್ಸ್. ಲೂಬ್ರಿಕಂಟ್ಸ್ ಆಯಿಲ್ ಇರ್ಬೋದು, ಗ್ರೀಸ್ ಇರ್ಬೋದು. ಡೋಂಟ್ ಎಕ್ಸ್ಪೆರಿಮೆಂಟ್ ವಿತ್ ಲೂಬ್ರಿಕಂಟ್ಸ್ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಗ್ರೀಸ್ ಸಿಗುತ್ತೆ, ಎಷ್ಟೊಂದು ಆಯಿಲ್ ಸಿಗುತ್ತೆ. ಏನಾಗುತ್ತೆ, ಯಾರೊಬ್ರು ಸಪ್ಲೈಯರ್ ಬರ್ತಾರೆ, ಸರ್ ಇದು ಚೀಪ್ ಆಗಿದೆ, ಇದು ಒಳ್ಳೆ ಕ್ವಾಲಿಟಿ ಇದೆ, ಇದನ್ನ ಯೂಸ್ ಮಾಡಿ ಅಂತ ನಿಮ್ಗೆ ಹೇಳ್ಬೋದು. ನಿಮಗೆ ಅವಾಗ ಅದನ್ನ ಯೂಸ್ ಮಾಡೋ ಸಂದರ್ಭ ಬರ್ಬೋದು. ಏನಾಗುತ್ತೆ, ಬೇರೆ ಬೇರೆ ಗ್ರೀಸ್ ಮಿಕ್ಸ್ ಮಾಡೋ ಹಾಗಿಲ್ಲ. ಬೇರೆ ಬೇರೆ ಗ್ರೀಸ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಗ್ರೀಸ್ ವರ್ಕ್ ಆಗೋದಿಲ್ಲ. ಆಯಿಲ್ ಮಿಕ್ಸ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಸೊ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ಗ್ರೀಸ್ ಆಯಿಲ್ ಮಿಕ್ಸ್ ಮಾಡೋಂಗಿಲ್ಲ, ಬೇರೆ ಬೇರೆ ಆಯಿಲ್ ಮಿಕ್ಸ್ ಮಾಡೋಂಗಿಲ್ಲ, ಬೇರೆ ಬೇರೆ ಗ್ರೀಸ್ ಅನ್ನ ಮಿಕ್ಸ್ ಮಾಡೋಂಗಿಲ್ಲ. ಡೋಂಟ್ ಎಕ್ಸ್ಪೆರಿಮೆಂಟ್ ವಿತ್ ಲೂಬ್ರಿಕೆಂಟ್ಸ್ ಅಂದ್ರೆ ಇದೇ ಅರ್ಥ. ಜಾಸ್ತಿ ಅದ್ರ ಬಗ್ಗೆ ಸುಮ್ನೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದನ್ನ ಯೂಸ್ ಮಾಡಿದ್ರೆ ಬೇರಿಂಗ್ ಲೈಫ್ ಜಾಸ್ತಿ ಕೊಡುತ್ತೆ, ಇದು ಚೀಪ್ ಆಗಿದೆ, ಇದು ಕಾಸ್ಟ್ಲಿ ಇದೆ, ಈ ತರ ಯೋಚನೆ ಮಾಡ್ಕೊಂಡು ಕೆಲವ್ರು ಏನ್ ಮಾಡ್ತಾರೆ, ಎಲ್ಲಾ ಬೇರಿಂಗು ಅಲ್ಲಿ ಗ್ರೀಸ್ಗಳು ಹಾಕೊಂಡು ಮಿಕ್ಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಚೀಪ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನೀವು ಗ್ರೀಸು ಮತ್ತೆ ಆಯಿಲ್ ಚೀಪ್ ಆಗಿ ತಗೊಂಡ್ರೆ ಬೇರಿಂಗ್ ಲೈಫ್ಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಬೇರಿಂಗ್ ಲೈಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ವಾಲಿಟಿ ಆಫ್ ದ ಗ್ರೀಸ್ ಅಂಡ್ ಆಯಿಲ್. ಇದು ಜ್ಞಾಪಕ ಇಟ್ಕೊಳ್ಳಿ. ಓಕೆ. ಇನ್ನೊಂದೇನಂತಂದ್ರೆ, ಗ್ರೀಸು ಮತ್ತು ಆಯಿಲ್ ಟೆಂಪರೇಚರ್ ಎಷ್ಟು ಓಡುತ್ತೆ, ನಿಮ್ ಬೇರಿಂಗ್ ಸ್ಪೀಡ್ ಎಷ್ಟಿದೆ, ಟೆಂಪರೇಚರ್ ಎಷ್ಟಿದೆ, ಯಾವ ಒಂದು ಎನ್ವೈರನ್ಮೆಂಟಲ್ ಅದು ಕೆಲಸ ಮಾಡುತ್ತೆ, ಇದೆಲ್ಲ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಂಡಷ್ಟು ಉಪಯೋಗ ಆಗುತ್ತೆ. ಯಾಕಂತಂದ್ರೆ ಸರಿಯಾಗಿ ಆಯಿಲ್, ಸರಿಯಾಗಿ ಗ್ರೀಸ್, ಸಂದರ್ಭಕ್ಕೆ ತಕ್ಕಂಗೆ ಸ್ಪೀಡು, ಟೆಂಪರೇಚರು ಮತ್ತೆ ಲೋಡ್, ಈ ಮೂರಕ್ಕೂ ಅದು ಗ್ರೀಸ್ ಸರಿ ಇಲ್ಲ, ಆಯಿಲ್ ಸರಿ ಇಲ್ಲ ಅಂತಂದ್ರೆ ಬೇರಿಂಗು ಕೆಲಸ ಮಾಡೋದಿಲ್ಲ. ಇದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಡೋಂಟ್ ಎಕ್ಸ್ಪೆರಿಮೆಂಟ್ ವಿತ್ ಲೂಬ್ರಿಕೆಂಟ್ಸ್. ಸಪ್ಲೈಯರ್ ಕಂಪನಿಯವರು ಏನ್ ರೆಕಮೆಂಡ್ ಮಾಡ್ತಾರೆ ಅದನ್ನೇ ನೀವು ಯೂಸ್ ಮಾಡ್ಬೇಕು. ಆಗಿಂದ ಹಾಗೆ ನೀವು ಚೇಂಜ್ ಮಾಡಂಗಿಲ್ಲ. ಚೇಂಜ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗೋದಿಲ್ಲ ಒರಿಜಿನಲ್ ಗ್ರೀಸ್ ಯಾವುದು, ಒರಿಜಿನಲ್ ಆಯಿಲ್ ಯಾವುದು. ಸ್ಪೆಸಿಫಿಕ್ ಲೂಬ್ರಿಕೆಂಟ್ ರೆಕಮೆಂಡೆಡ್ ಆಸ್ ಪರ್ ದ ಅಪ್ಲಿಕೇಶನ್. ಸೊ ಕಂಪನಿಯವರು ಒಂದು ಅಪ್ಲಿಕೇಶನ್ಗೆ ಯಾವ ಲೂಬ್ರಿಕೆಂಟ್ ಯೂಸ್ ಮಾಡ್ಬೇಕಂತ ಹೇಳಿರ್ತಾರೋ, ಏನ್ ರೆಕಮೆಂಡ್ ಮಾಡಿರ್ತಾರೋ, ಸಜೆಸ್ಟ್ ಮಾಡಿರ್ತಾರೋ, ಅದನ್ನೇ ನೀವು ಯೋಚನೆ ಮಾಡ್ಬೇಕು, ಅದನ್ನೇ ತಗೊಳ್ಬೇಕು, ಅದನ್ನೇ ಯೂಸ್ ಮಾಡ್ಕೋಬೇಕು. ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ಸ್ಟಿಕ್ ಟು ದ ಬೇಸಿಕ್ಸ್. ನಿಮ್ಗೆ ಏನ್ ಅದು ರೆಕಮೆಂಡ್ ಮಾಡಿದಾರೋ ಅದನ್ನೇ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಬೇರಿಂಗ್ ಲೈಫ್ ಕೊಡುತ್ತೆ. ಎರಡನೇ ಪಾಯಿಂಟ್, ಡೋಂಟ್ ಲೀವ್ ರಸ್ಟ್ ಅನ್ಟ್ರೀಟೆಡ್. ಬೇರಿಂಗಿಗೆ ಇನ್ನೊಂದು ದೊಡ್ಡ ತಲೆನೋವು ಏನಪ್ಪಾ ಅಂದ್ರೆ ರಸ್ಟ್, ಜಂಗ್ ಹಿಡಿಯೋದು, ತುಕ್ಕು ಹಿಡಿಯೋದು. ರಸ್ಟ್ ಏನಾಗುತ್ತೆ, ನಾನು ಹೇಳ್ದಾಗೆ ನೀವು ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಿಮ್ ಕೈಯಲ್ಲಿ ಬೆವರಿದ್ದಾಗ, ಬೆವರು ಆಯಿಲ್ ಜೊತೆ ಮಿಕ್ಸ್ ಆಗಿ ಅಥವಾ ಬೇರಿಂಗ್ ಜೊತೆ ಮಿಕ್ಸ್ ಆಗಿ ಇನಿಷಿಯಲಿ ಗೊತ್ತಾಗೋದಿಲ್ಲ ನಿಮ್ಗೆ. ಬಟ್ ಸ್ವಲ್ಪ ದಿವಸ ಆದ್ಮೇಲೆ ಈ ಬೆವರಲ್ಲಿ ಸಾಲ್ಟ್ ಇರುತ್ತೆ, ಉಪ್ಪಿರುತ್ತೆ, ಅದು ನಿಮ್ಗೆ ರಸ್ಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ
ಸ್ಪಾಟ್ ಇರ್ಬೋದು, ಬೇರಿಂಗ್ ಅಲ್ಲಿ ಒಂದು ಸಣ್ಣ ಒಂದು ರಸ್ಟ್ ಸ್ಪಾಟ್ ಇರ್ಬೋದು, ಒಂದೆರಡು ಡಾಟ್ ಇರ್ಬೋದು. ಅವಾಗ ಇಮಿಡಿಯೇಟ್ಲಿ ಅದನ್ನ ನೀವು ಎಮಿರಿ ಪೇಪರ್ ಇಂದ ತೆಗೆದು ಅದನ್ನ ಆಂಟಿ ರಸ್ಟ್ ಕರೋಜನ್ ಏನೋ ಲಿಕ್ವಿಡ್ ಸಿಗುತ್ತೆ, ಆಂಟಿ ಕರೋಜನ್ ಪ್ರಾಡಕ್ಟ್ ಇದೆ, ಸ್ಪ್ರೇ ಬರುತ್ತೆ, ಆಯಿಲ್ ಬರುತ್ತೆ, ಅದನ್ನ ಹಾಕ್ಬಿಟ್ಟು ತೆಗೆದು ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಆಯಿಲ್ ಹಾಕಿ ಅದನ್ನ ಯೂಸ್ ಮಾಡ್ಬೇಕು. ಸೊ ಯಾವತ್ತಿಗೂ ನೀವು ಎಲ್ಲೇ ಒಂದು ಬೇರಿಂಗ್ ಅಲ್ಲಿ ರಸ್ಟ್ ಸ್ಪಾಟ್ ಸಿಕ್ಕಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ನೀವು ಕ್ಲೀನ್ ಮಾಡಿ ಮತ್ತೆ ಆಯಿಲ್ ಮತ್ತೆ ಗ್ರೀಸ್ ಹಾಕ್ಬಿಟ್ಟು ನೀವು ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಬೇಕು. ಬೇರಿಂಗು ರಸ್ಟ್ ಆಗೋದಿಲ್ಲ ಅಂತ ತಿಳ್ಕೊಬೇಡಿ. ಬೇರಿಂಗು ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿಲ್ಲ, ಬೇರಿಂಗ್ ಸ್ಟೀಲೇ ಬೇರೆ. ಸೊ ಬೇರಿಂಗಿಗೆ ನೀವು ನೀರು ತಗುಲಿಸಿದ್ರೆ, ಮಾಯಿಶ್ಚರ್ ತಗುಲಿಸಿದ್ರೆ ರಸ್ಟ್ ಆಗೇ ಆಗುತ್ತೆ, ಅದನ್ನ ನೀವು ತಡೆಯೋದಕ್ಕಾಗೋದಿಲ್ಲ. ಸೊ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಬೇರಿಂಗ್ ನ. ರಸ್ಟ್ ಆಗತ್ತೆ, ಜಂಗ್ ಹಿಡಿಯತ್ತೆ, ತುಕ್ಕು ಹಿಡಿಯತ್ತೆ, ಅದನ್ನ ನೀವು ಅವಾಯ್ಡ್ ಮಾಡ್ಬೇಕು. ಸೊ ಯಾವುದೇ ಒಂದು ಸಂದರ್ಭದಲ್ಲಿ ಬೇರಿಂಗ್ ಮೇಲ್ಗಡೆ ರಸ್ಟ್ ಸ್ಪಾಟ್ ಸಿಕ್ತು, ತುಕ್ಕು ಹಿಡಿತಾ ಇದೆ ಅಂತ ನಿಮ್ಗೆ ಅನಿಸ್ತು, ಅಥವಾ ಜಂಗ್ ಹಿಡಿತಾ ಇದೆ ಅಂತ ಅನಿಸ್ತು, ಇಮಿಡಿಯೇಟ್ಲಿ ಅದನ್ನ ನೀವು ಎಮಿರಿ ಪೇಪರ್ ಇಂದ ತೆಗೆದು ಕ್ಲೀನ್ ಮಾಡಿ ಆಯಿಲ್ ಹಾಕಿ ಅದನ್ನ ನೀವು ನೀಟಾಗಿ ಮೇಂಟೈನ್ ಮಾಡ್ಬೇಕು. ಇಲ್ಲ ಅಂದ್ರೆ ಬೇರಿಂಗ್ ಆಪರೇಷನ್ ಅಂದ್ರೆ ಬೇರಿಂಗ್ ಒಳಗಡೆ ರಸ್ಟ್ ಹೋದ್ರೆ ನಾಯ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ರೋಲರ್ ಮೇಲೆ ರಸ್ಟ್ ಬಂದ್ರೆ ನಾಯ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ಬಾಲ್ ಮೇಲೆ ರಸ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾಯ್ಸ್ ಬರುತ್ತೆ, ನಾಯ್ಸ್ ಬರ್ತಾ ಬರ್ತಾ ಸರ್ಫೇಸ್ ಹಾಳಾಗತ್ತೆ, ಸರ್ಫೇಸ್ ಹಾಳಾದಂಗೆ ಬೇರಿಂಗ್ ಆಮೇಲೆ ಲೋಡ್ ತಗೊಳ್ಳೋದಿಲ್ಲ, ಆಮೇಲೆ ಬಿಸಿ ಆಗುತ್ತೆ, ಹೀಟ್ ಆಗುತ್ತೆ, ಆಮೇಲೆ ಬೇರಿಂಗು ಸ್ಟಾಪ್ ಆಗುತ್ತೆ. ಸೊ ಮೆಷಿನ್ ಅಲ್ಲಿ ನಾಯ್ಸ್ ಬರ್ಬೋದು, ಸ್ಪಿಂಡಲ್ ಅಲ್ಲಿ ನಾಯ್ಸ್ ಬರ್ಬೋದು, ನಿಮ್ ಇಂಜಿನ್ ಅಲ್ಲಿ ನಾಯ್ಸ್ ಬರ್ಬೋದು, ಗೇರ್ ಬಾಕ್ಸ್ ಅಲ್ಲಿ ನಾಯ್ಸ್ ಬರ್ಬೋದು. ಯಾವುದೇ ಕಾರಣಕ್ಕೂ ರಸ್ಟ್ ಈಸ್ ನೋನ್ ಟು ರೆಡ್ಯೂಸ್ ಲೂಬ್ರಿಕೇಶನ್ ಲೈಫ್. ಸೊ ನಿಮ್ ರಸ್ಟ್ ಬಂದ ತಕ್ಷಣ ಆಯಿಲು ಕಂಟಾಮಿನೇಟ್ ಆಗುತ್ತೆ, ಗ್ರೀಸು ಕಂಟಾಮಿನೇಟ್ ಆಗುತ್ತೆ. ಸೊ ಬೇರಿಂಗಿಗೆ ಆಯಿಲ್ ಮತ್ತೆ ಗ್ರೀಸ್ ಸರಿಯಾಗಿ ಸಿಗ್ಲಿಲ್ಲ ಅಂತಂದ್ರೆ ಬೇರಿಂಗು ಹೀಟ್ ಆಗುತ್ತೆ ಮತ್ತೆ ಫೇಲ್ ಆಗುತ್ತೆ. ಸೊ ಡೋಂಟ್ಸ್ ಅಲ್ಲಿ ಎರಡನೇ ಪಾಯಿಂಟ್, ಡೋಂಟ್ ಲೀವ್ ರಸ್ಟ್ ಅನ್ಟ್ರೀಟೆಡ್. ರಸ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅದನ್ನ ಅಟೆಂಡ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ನಾಲ್ಕನೇ ಪಾಯಿಂಟ್, ಡೋಂಟ್ ಫರ್ಗೆಟ್ ಟು ಕ್ಲೀನ್ ಆಲ್ ಬೇರಿಂಗ್ಸ್ ಟೂಲ್ಸ್ ಟು ಯೂಸ್. ಇದು ಬಹಳ ಇಂಪಾರ್ಟೆಂಟ್. ನಾನು ಇಲ್ಲಿವರೆಗೂ ಏನ್ ಮಾಡಿದೆ, ಬೇರಿಂಗ್ ಕ್ಲೀನ್ ಆಗಿ ಇಟ್ಕೋಬೇಕು, ಬೇರಿಂಗ್ ಅನ್ನ ನೀಟಾಗಿ ಹ್ಯಾಂಡಲ್ ಮಾಡಬೇಕು, ಬೇರಿಂಗ್ ಅಲ್ಲಿ ಕಂಟಾಮಿನೇಷನ್ ಹೋಗದೇ ಇರೋ ಹಾಗೆ ನೋಡ್ಕೋಬೇಕು, ಬೇರಿಂಗ್ ಅನ್ನ ಕರೆಕ್ಟ್ ಆಗಿ ಸ್ಟೋರ್ ಮಾಡಬೇಕು. ಕರೆಕ್ಟ್. ಒಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಾನು ಟೂಲ್ಸ್ ಯೂಸ್ ಮಾಡ್ಬೇಕು ಅಂತ ಹೇಳಿದೆ. ಟೂಲ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಬೇರಿಂಗ್ ಮೌಂಟ್ ಮಾಡೋದು ಈಸಿ, ಬೇರಿಂಗ್ ಡ್ಯಾಮೇಜ್ ಆಗೋದಿಲ್ಲ. ಕರೆಕ್ಟ್, ಒಪ್ಕೋತೀನಿ. ಬೇರಿಂಗ್ ನೀಟಾಗಿ ಅಸೆಂಬಲ್ ಆಗುತ್ತೆ, ಬೇರಿಂಗ್ ಒಳ್ಳೆ ಲೈಫ್ ಕೊಡುತ್ತೆ, ಫೈನ್. ಮೋಸ್ಟ್ ಇಂಪಾರ್ಟೆಂಟ್, ನಾವು ಟೂಲ್ಸ್ ಯೂಸ್ ಮಾಡಿದ್ಮೇಲೆ ಅದನ್ನ ಕ್ಲೀನ್ ಮಾಡೋದನ್ನ ನಾವು ಮರ್ತ್ಬಿಡ್ತೀವಿ. ಸೊ ಬೇರಿಂಗ್ ಏನ್ ಮಾಡ್ತೀವಿ, ಬೇರಿಂಗ್ ಮೌಂಟ್ ಆಗೋಯ್ತು, ಅಸೆಂಬಲ್ ಆಗೋಯ್ತು, ಸ್ಟಾರ್ಟ್ ಆಗೋಯ್ತು, ಇಂಜಿನ್ ಸ್ಟಾರ್ಟ್ ಆಯ್ತು, ಗೇರ್ ಬಾಕ್ಸ್ ಸ್ಟಾರ್ಟ್ ಆಯ್ತು, ಎಲ್ಲ ಓಕೆ ಆಯ್ತು. ಈ ಟೂಲ್ಸ್ ಇರುತ್ತಲ್ಲ, ಬೇರಿಂಗ್ ಮೌಂಟಿಂಗ್ ಟೂಲ್ಸ್, ಆ ಟೂಲ್ಸ್ ನ ನಾವು ಕ್ಲೀನ್ ಮಾಡೋದಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಬೇರಿಂಗ್ ಟೂಲ್ಸ್ ಯಾಕೆ ಅಂತಂದ್ರೆ ನಾವು ಆ ಟೂಲ್ಸ್ ಅವಾಗ ಅವಾಗ ಯೂಸ್ ಮಾಡ್ತಾ ಇರ್ತೀವಿ. ಸೊ ಬೇರಿಂಗ್ ಕ್ಲೀನ್ ಆಗಿರುತ್ತೆ, ನಿಮ್ ಟೂಲ್ಸ್ ಕ್ಲೀನ್ ಇಲ್ಲ ಅಂತಂದ್ರೆ ಅದರಲ್ಲಿರೋ ಧೂಳು, ಅದರಲ್ಲಿರೋ ಏನೋ ಕಸ, ಅದರಲ್ಲಿರೋ ಕಂಟಾಮಿನೆಂಟ್ಸ್ ಬೇರಿಂಗ್ ಅಲ್ಲಿ ಸೇರ್ಕೊಳ್ಳುತ್ತೆ. ಸೊ ಅವಾಗ ಏನಾಗುತ್ತೆ, ಬೇರಿಂಗ್ ಕ್ಲೀನ್ ಆಗಿದೆ, ನೀವ್ ಅನ್ಕೋತೀರಾ ಬೇರಿಂಗ್ ನಾನು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೀನಿ ಅಂತ, ಬಟ್ ಟೂಲ್ಸ್ ಅಲ್ಲಿರೋ ಕಸ, ಟೂಲ್ಸ್ ಅಲ್ಲಿರೋ ಧೂಳು, ಟೂಲ್ಸ್ ಅಲ್ಲಿರೋ ಕಂಟಾಮಿನೆಂಟ್ಸ್ ಅದು ಬೇರಿಂಗ್ ಅಲ್ಲಿ ಸೇರ್ಕೊಳ್ಳೋ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಎವ್ರಿ ಟೈಮ್ ಬೇರಿಂಗ್ ಮೌಂಟ್ ಆದ್ಮೇಲೆ ಬೇರಿಂಗ್ ಹೇಗೆ ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತೀರೋ ಅದೇ ತರ ಟೂಲ್ಸ್ ನ ನೀವು ಕ್ಲೀನ್ ಮಾಡ್ಬೇಕು. ಅದೇ ತರ ಟೂಲ್ಸ್ ಗೆ ಕ್ಲೀನ್ ಮಾಡಿ ಆಯಿಲ್ ಬಿಟ್ಟು ಕರೆಕ್ಟ್ ಆಗಿ ಫಂಕ್ಷನಿಂಗ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಅದನ್ನ ನೀವು ನೋಡ್ಕೋಬೇಕು. ಈಗ ಬಹಳ ದಿವಸ ನಾನು ನೋಡಿದೀನಿ, ನಾನು ತುಂಬಾ ಕಡೆ ನೋಡಿದೀನಿ, ಬೇರಿಂಗ್ ಟೂಲ್ಸ್ ನ ಕರೆಕ್ಟ್ ಆಗಿ ಅವರು ಹ್ಯಾಂಡಲ್ ಮಾಡ್ಲಿಲ್ಲ ಅಂತಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಸ್ವಲ್ಪ ದಿನ ಆದ್ಮೇಲೆ ಬೇರಿಂಗ್ ಅದು ಟೂಲೇ ಹಾಳಾಗ್ಬಿಡುತ್ತೆ. ಟೂಲ್ ಅಲ್ಲಿ ಜಂಗ್ ಇರುತ್ತೆ, ಟೂಲ್ ಅಲ್ಲಿ ಕಸ ಇರುತ್ತೆ. ಅದೇ ಟೂಲ್ಸ್ ನ ನೀವು ಬೇರಿಂಗ್ ಮೌಂಟ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಫರ್ದರ್ ಇಟ್ ಕ್ಯಾನ್ ಡ್ಯಾಮೇಜ್ ಬೇರಿಂಗ್ ಆಮೇಲೆ ಫೇಲ್ ಆಗೋ ಸಾಧ್ಯತೆ ಇದೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಡೋಂಟ್ ಫರ್ಗೆಟ್ ಟು ಕ್ಲೀನ್ ಆಲ್ ಬೇರಿಂಗ್ಸ್ ಟೂಲ್ಸ್ ಯು ಯೂಸ್. ಮೌಂಟಿಂಗ್ ಟೂಲ್ ಇರ್ಬೋದು, ಇಂಡಕ್ಷನ್ ಹೀಟರ್ ಇರ್ಬೋದು, ಹೈಡ್ರಾಲಿಕ್ ಕೂಲರ್ ಇರ್ಬೋದು, ಯಾವುದೇ ಒಂದು ಸಿ ಸ್ಪ್ಯಾನರ್ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ನಾರ್ಮಲ್ ಟೂಲ್ಸ್ ಇರ್ಬೋದು. ಬೇರಿಂಗ್ ಮೌಂಟ್ ಆದ ತಕ್ಷಣ ಅದನ್ನ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಇಡಬೇಕು. ಬೇರಿಂಗ್ ಹೇಗೆ ಕ್ಲೀನ್ ಇಂಪಾರ್ಟೆಂಟು, ಟೂಲ್ಸ್ ಹಾಗೇನೆ ಕ್ಲೀನ್ ಆಗಿ ಯೂಸ್ ಮಾಡಿದ್ರೆ ಬೇರಿಂಗ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಐದನೇ ಪಾಯಿಂಟ್, ಡೋಂಟ್ ಫೋರ್ಸ್ ಬೇರಿಂಗ್ಸ್ ಇನ್ ಟು ಪ್ಲೇಸ್. ಏನಪ್ಪಾ ಇದ್ರ ಅರ್ಥ ಅಂತಂದ್ರೆ, ನೀವು ಬೇರಿಂಗ್ ಅಸೆಂಬಲ್ ಮಾಡ್ಬೇಕಾದ್ರೆ ಒಂದೊಂದ್ಸಲ ಏನಾಗುತ್ತೆ, ಬೇರಿಂಗು ಸೈಜ್ ಹೆಚ್ಚು ಕಮ್ಮಿ ಇರ್ಬೋದು, ಬೋರ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಎಂಟ್ರಿ ಚಾಂಫರ್ ಇದೇ ಇರ್ಬೋದು, ಓಡಿನಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ನಾನ್ ಬೇರಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಶಾಫ್ಟ್ ಇರ್ಬೋದು ಅಥವಾ ಹೌಸಿಂಗ್ ಅಲ್ಲಿ ಅವಾಗ ಏನಾಗತ್ತೆ, ಅಲ್ಲಿ ಕರೆಕ್ಟ್ ಆಗಿ ನಾವು ಟಾಲರೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ
ನಿಮ್ ಓಕೆ ಬೇರಿಂಗ್ ಒಳಗಡೆ ಹೋಗೋದಿಲ್ಲ. ಸೊ ನೀವು ಒಳಗಡೆ ಹೋಗ್ಲಿಲ್ಲ ಅಂತಂದ್ರೆ ನೀವು ಜಾಸ್ತಿ ಇದಕ್ಕೆ ಫೋರ್ಸ್ ಮಾಡ್ಬಿಟ್ಟು ಮೌಂಟ್ ಮಾಡಿದ್ರೆ ಬೇರಿಂಗ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಸೊ ಡೋಂಟ್ ಫೋರ್ಸ್ ಬೇರಿಂಗ್ಸ್ ಇನ್ ಟು ಪ್ಲೇಸ್. ಸಪೋಸ್ ಬೇರಿಂಗ್ ಹೋಗ್ಲಿಲ್ಲ, ನೀವು ನಾರ್ಮಲ್ ಅಸೆಂಬಲ್ ಮಾಡಕ್ ಹೋಗ್ಬೇಕು. ಏನೇ ಆದ್ರೂ ಬೇರಿಂಗ್ ಹೋಗ್ಲಿಲ್ಲ ಅಂತಂದ್ರೆ ಅದನ್ನ ಜಾಸ್ತಿ ಫೋರ್ಸ್ ಮಾಡಿ ಅದನ್ನ ಹಿಟ್ ಮಾಡಬಾರ್ದು. ಏನಾಗುತ್ತೆ, ಬೇರಿಂಗ್ ಇಂಪ್ಯಾಕ್ಟ್ ಇಂದ ಏನಾಗುತ್ತೆ, ಬೇರಿಂಗ್ ಡ್ಯಾಮೇಜ್ ಹಾಳಾಗುತ್ತೆ. ಸೊ ಡೋಂಟ್ ಫೋರ್ಸ್ ಬೇರಿಂಗ್ಸ್ ಇನ್ ಟು ಪ್ಲೇಸ್. ಬೇರಿಂಗ್ ಹೋಗ್ಲಿಲ್ಲ ಅಂತಂದ್ರೆ ಚೆಕ್ ಮಾಡಿ ಯಾಕೆ ಹೋಗ್ತಾ ಇಲ್ಲ. ಶಾಫ್ಟ್ ಓವರ್ ಸೈಜ್ ಇದೆಯಾ, ಎಂಟ್ರಿ ಚಾಂಫರ್ ಇಲ್ವಾ, ಅಥವಾ ಹೌಸಿಂಗ್ ಅಲ್ಲಿ ಅಂಡರ್ ಸೈಜ್ ಇದೆಯಾ, ಓವರ್ ಸೈಜ್ ಇದೆಯಾ. ಸಮ್ಟೈಮ್ಸ್ ಟೈಟ್ ಹೋಗ್ಬೋದು, ಸಮ್ಟೈಮ್ಸ್ ಲೂಸ್ ಹೋಗ್ಬೋದು. ಸೊ ಬೇರಿಂಗ್ ಅಸೆಂಬ್ಲಿ ಮಾಡೋದು ಬಹಳ ಒಂದು ಚಾಲೆಂಜಿಂಗ್ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ತಿಳ್ಕೊಂಡಷ್ಟು ಒಳ್ಳೇದು. ಬೇರಿಂಗ್ ಸಪೋಸ್ ನೀಟಾಗಿ ಹೋಗ್ಲಿಲ್ಲ, ಈಸಿಯಾಗಿ ಹೋಗ್ಲಿಲ್ಲ ಅಂತಂದ್ರೆ ಅದನ್ನ ಫೋರ್ಸ್ ಮಾಡಿ, ಅದನ್ನ ಜಾಸ್ತಿ ಹ್ಯಾಮರ್ ಮಾಡಕ್ ಹೋಗ್ಬೇಡಿ, ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಡಿ, ಫರ್ದರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ರೈಟ್? ಬೇರಿಂಗ್ ಹೋಗಿಲ್ಲ ಅಂದ್ರೆ ನೀಟಾಗಿ ಅದನ್ನ ಸ್ಟಾಪ್ ಮಾಡಿ ಅನಲೈಸ್ ಮಾಡಿ ಏನಕ್ಕೆ ಹೋಗ್ತಾ ಇಲ್ಲ ಅಂತ. ಡ್ಯಾಮೇಜ್ ಆಗಿದೆಯಾ, ಎಂಟ್ರಿ ಚಾಂಫರ್ ಇಲ್ವಾ, ಸೈಜ್ ಮೇಂಟೈನ್ ಆಗಿಲ್ವಾ, ಶಾಫ್ಟ್ ಓವರ್ ಸೈಜ್ ಇದೆಯಾ, ಟೇಪರ್ ಇದೆಯಾ, ಅಥವಾ ಒವ್ಯಾಲಿಟಿ ಇದೆಯಾ, ಇದೆಲ್ಲ ನೀವು ಚೆಕ್ ಮಾಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಬೇರಿಂಗ್ ಆರಾಮ್. ಪಾಯಿಂಟ್ ನಂಬರ್ 6, ಡೋಂಟ್ ಕೀಪ್ ಮ್ಯಾಗ್ನೆಟ್ಸ್ ನಿಯರ್ ದ ಬೇರಿಂಗ್ಸ್. ಮ್ಯಾಗ್ನೆಟ್, ಬೇರಿಂಗು ಮ್ಯಾಗ್ನೆಟ್ಗೂ ಏನ್ ಸಂಬಂಧ ನೀವು ಕೇಳ್ಬೋದು. ಎಸ್, ಸಂಬಂಧ ಇದೆ. ಬೇರಿಂಗ್ ಮ್ಯಾಗ್ನೆಟ್ ಹತ್ರ ಇಟ್ರೆ ಏನಾಗುತ್ತೆ, ಬೇರಿಂಗು ಸ್ಟೀಲ್, ಆ ಮ್ಯಾಗ್ನೆಟಿಕ್ ಎಫೆಕ್ಟ್ ಬೇರಿಂಗ್ ಅಲ್ಲಿ ಬಂದಾಗ ಬೇರಿಂಗು ಮ್ಯಾಗ್ನೆಟ್ ತರ ಆಗ್ಬಿಡುತ್ತೆ. ಸೊ ಮ್ಯಾಗ್ನೆಟ್ ತರ ಆದಾಗ ಏನಾಗುತ್ತೆ, ಕಸ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಮೆಟಲಿಕ್ ಪೀಸಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಬೇರಿಂಗ್ ಅನ್ನ ಮ್ಯಾಗ್ನೆಟ್ ಆಗೋದಕ್ಕೆ ಬಿಡಬಾರದು. ಬೇರಿಂಗ್ ಮ್ಯಾಗ್ನೆಟ್ ಆಗ್ಬಿಟ್ರೆ ಮೆಟಲಿಕ್ ಪೀಸಸ್ ಅಟ್ರಾಕ್ಟ್ ಮಾಡ್ಕೊಂಡು ಆ ಬೇರಿಂಗ್ ಅಲ್ಲಿ ಕಂಟಾಮಿನೇಷನ್ ಆಗಿ ಅದನ್ನು ಮತ್ತೆ ನಾಯ್ಸು, ಡ್ಯಾಮೇಜು, ಬೇರಿಂಗ್ ಫೇಲ್ಯೂರ್ ಆಗೋ ಸಾಧ್ಯತೆ ಇದೆ. ಸೊ ನಾವು ಬೇರಿಂಗ್ ಮಾಡ್ಬೇಕಾದ್ರೆ ಫ್ಯಾಕ್ಟ್ರಿನಲ್ಲಿ ಪ್ರತಿಯೊಂದು ಸ್ಟೇಜ್ಗೂ ಅದನ್ನ ಡಿಮ್ಯಾಗ್ನೆಟೈಸ್ ಮಾಡ್ತೀವಿ. ಅಂದ್ರೆ ನಾವು ಮ್ಯಾಗ್ನೆಟಿಕ್ ಇರೋ ಅಂಶ, ಅದು ಏನು ಒಂದು ಅಟ್ರಾಕ್ಟಿಂಗ್ ಪವರ್ ಇರುತ್ತೆ ಮ್ಯಾಗ್ನೆಟ್ ಅಲ್ಲಿ, ಅದನ್ನ ನಾವು ನ್ಯೂಟ್ರಲೈಸ್ ಮಾಡಿ ಬೇರಿಂಗ್ ಅನ್ನ ಮ್ಯಾಗ್ನೆಟಿಕ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ನೀವು ಕೂಡ ಬೇರಿಂಗ್ ಸ್ಟೋರ್ ಮಾಡೋದಾಗ್ಲಿ ಮ್ಯಾಗ್ನೆಟ್ ಹತ್ರ ಇಡಬೇಡಿ. ಅದನ್ನ ಬೇರಿಂಗ್ ಯಾವುದೇ ಮ್ಯಾಗ್ನೆಟ್ ಹತ್ರ ಇಟ್ಬಿಟ್ರೆ ಅದರಲ್ಲಿ ಆ ಮ್ಯಾಗ್ನೆಟಿಕ್ ಅಂಶ ಬಂದ್ಬಿಟ್ಟು ಅದು ಬೇರೆ ಮೆಟಾಲಿಕ್ ಪಾರ್ಟಿಕಲ್ ನ ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಇದು ಜ್ಞಾಪಕ ಇಟ್ಕೊಳ್ಳಿ. ಸೊ strong magnetic force can pull all the bearings and scratch or worse crack their surfaces. ಇದು ಬಹಳ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ಫೋರ್ಸ್ ಇಂದ ಏನಾಗುತ್ತೆ, ಬೇರಿಂಗ್ ಸರ್ಫೇಸ್ ಹಾಳಾಗ್ಬೋದು, ಮೆಟಾಲಿಕ್ ಪಾರ್ಟಿಕಲ್ಸ್ ಒಳಗಡೆ ಹೋಗ್ಬೋದು, ಕಂಟಾಮಿನೇಷನ್ ಆಗ್ಬೋದು, ಆಮೇಲೆ ನಾಯ್ಸ್ ಬಂದು ಬೇರಿಂಗ್ ಫೇಲ್ ಆಗೋ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದ್ಸಲ ನಾನು ಡೂಸ್ ಅಂಡ್ ಡೋಂಟ್ಸ್ ಕವರ್ ಮಾಡ್ತೀನಿ. 5 ಪಾಯಿಂಟ್ ಡೂಸ್: ಟು ಕೀಪ್ ಬೇರಿಂಗ್ಸ್ ಇನ್ ಎ ಕ್ಲೀನ್ ಅಂಡ್ ಡ್ರೈ ಎನ್ವೈರನ್ಮೆಂಟ್. ಹೇಳ್ದಾಗೆ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು, ಡ್ರೈ ಆಗಿರ್ಬೇಕು, ಮಾಯಿಶ್ಚರ್ ಇರಬಾರ್ದು, ನೀರ್ ಇರಬಾರ್ದು, ಯಾವುದೇ ಒಂದು ಕೆಮಿಕಲ್ ಇರಬಾರ್ದು. ಆಮೇಲೆ ಡೂ ಅಸೈನ್ ಎ ಸ್ಪೆಸಿಫಿಕ್ ಸ್ಟೋರೇಜ್ ಸ್ಪೇಸ್ ಫಾರ್ ಬೇರಿಂಗ್ಸ್. ನಿಮ್ದು ಯಾವುದೇ ಜಾಗ ಇರ್ಬೋದು, ಸ್ಟೋರ್ ಇರ್ಬೋದು ಅಥವಾ ನಿಮ್ ಕಬೋರ್ಡ್ ಇರ್ಬೋದು, ಬೇರಿಂಗ್ ಅನ್ನು ನೀಟ್ ಐಡೆಂಟಿಫೈ ಜಾಗ ಮಾಡಿ ಲೆಬಲ್ ಹಾಕಿ ಬೇರೆ ಬೇರೆ ಸೈಜು, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರಿಂಗ್ ಅನ್ನ ನೀವು ಸ್ಟೋರ್ ಮಾಡಿ. ಡೂ ಕ್ಲೀನ್ ಯುವರ್ ಹ್ಯಾಂಡ್ಸ್ ವೆನ್ ಯು ಆರ್ ಹ್ಯಾಂಡ್ಲಿಂಗ್ ಬೇರಿಂಗ್ಸ್. ಕೈಯನ್ನ ಕ್ಲೀನ್ ಮಾಡ್ಕೊಂಡು ಬೇರಿಂಗ್ ಅನ್ನ ಹಿಡ್ಕೊಳ್ಳಿ. ಕೈಯಲ್ಲಿರೋ ಆಯಿಲು, ಕೈಯಲ್ಲಿರೋ ಆಸಿಡ್ಸ್, ಕೈಯಲ್ಲಿರೋ ಬೆವರು ಬೇರಿಂಗ್ ಗೆ ತುಕ್ಕು ಹಿಡಿಯೋ ಚಾನ್ಸಸ್ ಇದೆ. 4ನೇ ಪಾಯಿಂಟ್: ಡೂ ಯೂಸ್ ರೈಟ್ ಟೂಲ್ಸ್ ಫಾರ್ ಇನ್ಸ್ಟಾಲೇಷನ್. ಬೇರಿಂಗ್ ಮೌಂಟ್ ಮಾಡಬೇಕಾದ್ರೆ ಬೇರಿಂಗ್ ರೆಕಮೆಂಡೆಡ್ ನಾವ್ ಏನ್ ಟೂಲ್ಸ್ ಇದೆ ಅದನ್ನ ನೀವು ಟೂಲ್ಸ್ ಯೂಸ್ ಮಾಡಿ ಬೇರಿಂಗ್ ಫಿಕ್ಸ್ ಮಾಡ್ಕೋಬೇಕು. ಡೂ ಬಿ ಎಕ್ಸ್ಟ್ರಾ ಕೇರ್ಫುಲ್ ಇನ್ ಹ್ಯಾಂಡ್ಲಿಂಗ್ ಬೇರಿಂಗ್ಸ್. ಬೇರಿಂಗ್ ದೊಡ್ಡದಿತ್ತು, ಅದನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೂ, ಎತ್ತಬೇಕಾದ್ರೆ, ಇಳಿಸ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಕೆಳಗಡೆ ಡ್ರಾಪ್ ಮಾಡಬೇಡಿ. ಡ್ರಾಪ್ ಮಾಡಿದ್ರೆ ಬೇರಿಂಗ್ ಕ್ರ್ಯಾಕ್ ಆಗೋ ಸಾಧ್ಯತೆ ಇದೆ. ಕ್ರ್ಯಾಕ್ ಆಗಿರೋ ಬೇರಿಂಗು ನಾಯ್ಸ್ ಬರುತ್ತೆ, ಡ್ಯಾಮೇಜ್ ಆಗುತ್ತೆ, ಲೈಫ್ ಕೊಡೋದಿಲ್ಲ. ಡೋಂಟ್ಸ್ ಬಗ್ಗೆ ನೋಡೋಣ. ಎಕ್ಸ್ಪೆರಿಮೆಂಟ್ಸ್: ಡೋಂಟ್ ಎಕ್ಸ್ಪೆರಿಮೆಂಟ್ ವಿತ್ ಲೂಬ್ರಿಕೆಂಟ್ಸ್. ಬೇರೆ ಬೇರೆ ಆಯಿಲ್, ಲೂಬ್ರಿಕೆಂಟ್ ಯೂಸ್ ಮಾಡ್ಬೇಕಾದ್ರೆ, ಗ್ರೀಸ್ ಯೂಸ್ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡಬೇಡಿ. ಮ್ಯಾನುಫ್ಯಾಕ್ಚರರ್, ಸಪ್ಲೈಯರ್ ಏನ್ ರೆಕಮೆಂಡ್ ಮಾಡಿದ್ದಾರೆ ಅದೇ ಗ್ರೀಸ್ ಯೂಸ್ ಮಾಡಿ, ಅದೇ ಆಯಿಲ್ ಯೂಸ್ ಮಾಡಿ. ಬೇರೆ ಬೇರೆ ಟೆಂಪರೇಚರು, ಬೇರೆ ಬೇರೆ ಸ್ಪೀಡು, ಬೇರೆ ಬೇರೆ ಲೋಡ್ಗೆ ನಾವು ಏನ್ ರೆಕಮೆಂಡ್ ಮಾಡಿರ್ತೀವೋ ಅದನ್ನೇ ಯೂಸ್ ಮಾಡಿ. ಬೇರಿಂಗ್ ರಸ್ಟ್ ಆಗೋ ಸಾಧ್ಯತೆ ಇದೆ. ಬೇರಿಂಗ್ ಇಸ್ ನಾಟ್ ಮೇಡ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಕ್ವಾಲಿಟಿ, ಸೊ ಬೇರಿಂಗ್ಸ್ ಆರ್ ಪ್ರೋನ್ ಟು ರಸ್ಟ್. ಸೊ ಬೇರಿಂಗ್ ರಸ್ಟ್ ಆಗೋ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಕಾಳಜಿ ವಹಿಸಿ. ಯಾವಾಗ್ಲೂ ನೀವು ಟೂಲ್ಸ್ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಟೂಲ್ಸ್ ನ ಯಾವಾಗ್ಲೂ ನೀವು ಕ್ಲೀನ್ ಮಾಡ್ತಾ ಇರ್ಬೇಕು. ಟೂಲ್ಸ್ ಸ್ವಚ್ಛ ಇರಲಿಲ್ಲ ಅಂದ್ರೆ ಅದು ಬೇರಿಂಗ್ ಅಲ್ಲಿ ಹೋಗಿ ಬೇರಿಂಗ್ ಹಾಳಾಗ್ತದೆ. ಡೋಂಟ್ ಫೋರ್ಸ್ ಬೇರಿಂಗ್ಸ್ ಇನ್ ಟು ಪ್ಲೇಸ್. ಬೇರಿಂಗ್ ಆರಾಮಾಗಿ ಹೋಗ್ಲಿಲ್ಲ, ಮೌಂಟ್ ಮಾಡ್ಬೇಕಾದ್ರೆ ಫಿಕ್ಸ್ ಆಗ್ಲಿಲ್ಲ, ಅವಾಗ ಅದನ್ನ ಫೋರ್ಸ್ ಮಾಡಬೇಡಿ. ಚೆಕ್ ಮಾಡಿ ಯಾಕೆ ಹೋಗ್ತಾ ಇಲ್ಲ ಅಂತ. ಶಾಫ್ಟ್ ಡಯಾಮೀಟರ್ ಚೆಕ್ ಮಾಡಿ, ಹೌಸಿಂಗ್ ಬೋರ್ಡ್ ಚೆಕ್ ಮಾಡಿ, ಎಂಟ್ರಿ ಚಾಂಫರ್ಸ್ ಚೆಕ್ ಮಾಡಿ, ಸೈಜ್ ಕರೆಕ್ಟ್ ಆಗಿದೆಯೋ ಇಲ್ಲ ನೋಡಿ, ಟಾಲರೆನ್ಸ್ ಕರೆಕ್ಟ್ ಆಗಿದೆಯೋ ನೋಡಿ. ಅದ್ರ ಪ್ರಕಾರ ಬೇರಿಂಗ್ ಕರೆಕ್ಟ್ ಆಗಿ ಹೋಗ್ಬೇಕು. ಸಪೋಸ್ ಏನನ್ನ ಪ್ರಾಬ್ಲಮ್ ಇದ್ರೆ ಅದನ್ನ
ರೆಕ್ಟಿಫೈ ಮಾಡ್ಬಿಟ್ಟು ಆಮೇಲೆ ಬೇರಿಂಗ್ ಮೌಂಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ಲಾಸ್ಟ್ ಕೊನೆ ಪಾಯಿಂಟು ಮ್ಯಾಗ್ನೆಟ್ಸ್. ಬೇರಿಂಗ್ ಬಗ್ಗೆ ಮ್ಯಾಗ್ನೆಟ್ ಬಹಳ ಇಂಪಾರ್ಟೆಂಟ್. ಮ್ಯಾಗ್ನೆಟ್ ಯಾವಾಗಲೂ ದೂರ ಇರಬೇಕು. ಬೇರಿಂಗ್ ಏನಾದ್ರು ಮ್ಯಾಗ್ನೆಟ್ ತರ ಆಗ್ಬಿಟ್ರೆ ಅದು ಮೆಟಾಲಿಕ್ ಪಾರ್ಟಿಕಲ್ ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಆವಾಗ ಕಂಟಾಮಿನೇಷನ್ ಆಗಿ ಬೇರಿಂಗ್ ಅಲ್ಲಿ ನಾಯ್ಸ್ ಬರೋ ಸಾಧ್ಯತೆ ಇದೆ. ಸೊ ಇದಿಷ್ಟ್ರ ಬಗ್ಗೆ ನಾನು ಡೂಸ್ ಅಂಡ್ ಡೋಂಟ್ಸ್ ಹೇಳಿದೆ. ಇವಾಗ ನೆಕ್ಸ್ಟ್ ಸ್ಟೋರೇಜ್ ಬಗ್ಗೆ ಮಾತಾಡೋಣ. ಬೇರಿಂಗ್ ಸ್ಟೋರೇಜ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿವರೆಗೂ ಬೇರಿಂಗ್ ನಾವು ಯಾವ ತರ ಹ್ಯಾಂಡಲ್ ಮಾಡಬೇಕು, ಯಾವ ತರ ನಾವು ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ಮಾತಾಡಿದೆ, ಯಾವ ತರ ಅದನ್ನ ಹ್ಯಾಂಡಲ್ ಮಾಡಬೇಕು, ಯಾವ ತರ ಅದನ್ನ ಮೌಂಟ್ ಮಾಡಬೇಕು, ಯಾವ ತರ ಕಾಳಜಿ ವಹಿಸಬೇಕು ಬೇರಿಂಗ್ ಬಗ್ಗೆ, ಮ್ಯಾಗ್ನೆಟ್ ಇರ್ಲಿ ಅಥವಾ ತುಕ್ ಇರ್ಲಿ ಯಾವ್ದೇ ಒಂದು. ಸೊ ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಬೇರಿಂಗ್ ಸ್ಟೋರೇಜ್. ಬೇರಿಂಗ್ ಸ್ಟೋರೇಜ್ ಅಪ್ಪ ಅಂತಂದ್ರೆ ಯಾವ ತರ ಅದು ನಾವು ಸ್ಟೋರ್ ರೂಮ್ ಅಲ್ಲಿ ಅದನ್ನ ಸೇಫ್ ಆಗಿ ಇಟ್ಕೋಬೇಕು. Conditions in which bearings are stored can have adverse effect on operational performance. ಬೇರಿಂಗು ಯೂಸ್ ಮಾಡ್ಬೇಕಾದ್ರೆ ಒಂಥರ ಯೂಸ್ ಆಗುತ್ತೆ, ಬಟ್ ಅದನ್ನ ನಾವು ಯೂಸ್ ಮಾಡೋಕೆ ಮುಂಚೆ ನೀವು ಅಂಗಡಿಯಿಂದ ಆರ್ಡರ್ ಮಾಡಿ ಡೀಲರ್ ಇಂದ ಸಪ್ಲೈ ಆಗಿ ಅದನ್ನ ಯೂಸ್ ಮಾಡೋ ಅಷ್ಟೊತ್ತಿಗೆ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಅಥವಾ ಒಂದು 6 ತಿಂಗಳಾಗ್ಬೋದು, ಅಥವಾ 1 ವರ್ಷನೇ ಆಗ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ಸ್ಟೋರ್ ಹೆಂಗ್ ಮಾಡ್ತೀವಿ, ನಾವು ಕಬೋರ್ಡ್ ಅಲ್ಲಿ ಅದನ್ನ ಹೆಂಗ್ ಇಡ್ತೀವಿ, ಸ್ಟೋರ್ ರೂಮ್ ಅಲ್ಲಿ ಹೆಂಗ್ ಇಡ್ತೀವಿ, ಯಾವ ತರ ಅದನ್ನ ನಾವು ಸ್ಟೋರ್ ಮಾಡ್ತೀವಿ, ಇದು ಬಹಳ ಇಂಪಾರ್ಟೆಂಟ್. ರೈಟ್? ಅದನ್ನ ನೀವು ಕರೆಕ್ಟ್ ಆಗಿ ಸ್ಟೋರ್ ಮಾಡ್ಲಿಲ್ಲ ಅಂತಂದ್ರೆ ಬೇರಿಂಗ್ ಹಾಳಾಗೋ ಸಾಧ್ಯತೆ ಇದೆ, ಬೇರಿಂಗ್ ಕೆಡೋ ಸಾಧ್ಯತೆ ಇದೆ, ಅದ್ರದ್ದು ಪರ್ಫಾರ್ಮೆನ್ಸ್ ಅಪ್ ಟು ಮಾರ್ಕ್ ಇರೋದಿಲ್ಲ. ಸೊ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಬೇರಿಂಗ್ ಸ್ಟೋರೇಜ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಆಮೇಲೆ ಇನ್ವೆಂಟರಿ ಕಂಟ್ರೋಲ್ ಆಲ್ಸೋ exerts an important role in bearing performance, particularly sealed bearings. ಇನ್ನೊಂದೇನಾಗುತ್ತೆ ಅಂದ್ರೆ ಬೇರಿಂಗ್ ಅಲ್ಲಿ 2 ವಿಧ. ಒಂದು ಓಪನ್ ಬೇರಿಂಗ್. ಓಪನ್ ಬೇರಿಂಗ್ ಅಂದ್ರೆ ಒಳಗಡೆ ಗ್ರೀಸ್ ಇರೋದಿಲ್ಲ. ಇನ್ನೊಂದು ಸೀಲ್ಡ್ ಬೇರಿಂಗ್ ಆರ್ ಮೆಟಾಲಿಕ್ ಶೀಲ್ಡೆಡ್ ಬೇರಿಂಗ್. ಸೊ 2 ಕಡೆ ಶೀಲ್ಡ್ ಹಾಕಿರ್ತೀವಿ, 2 ಕಡೆ ರಬ್ಬರ್ ಸೀಲ್ ಹಾಕಿರ್ತೀವಿ, ಒಳಗಡೆ ಗ್ರೀಸ್ ಹಾಕಿರ್ತೀವಿ. ಈ ಗ್ರೀಸ್ಡ್ ಬೇರಿಂಗ್ ಬಗ್ಗೆ ನೀವು ಬಹಳ ಕಾಳಜಿ ವಹಿಸಬೇಕಾಗತ್ತೆ. ಯಾಕಂದ್ರೆ ಓಪನ್ ಬೇರಿಂಗು 5 ವರ್ಷ, 6 ವರ್ಷ, 7 ವರ್ಷ ಇಡ್ಬೋದು. ಬಟ್ ಒಳಗಡೆ ಗ್ರೀಸ್ಡ್ ಬೇರಿಂಗ್ ಇದೆಯಲ್ಲ, ಅದಕ್ಕೆ ಒಂದು ಟೈಮ್ ಲಿಮಿಟ್ ಇದೆ, 2 ರಿಂದ 3 ವರ್ಷ. ಅದು ನಾವು ಕರೆಕ್ಟ್ ಆಗಿ ಅದನ್ನ ನಾವು ಸೇಫ್ ಗಾರ್ಡ್ ಆಗಿ ನೀವು ಸ್ಟೋರ್ ಮಾಡಿದ್ರೆ ನೀಟಾಗಿ ಇರುತ್ತೆ. ಅದು ಸ್ಟೋರ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತಂದ್ರೆ ಗ್ರೀಸ್ ಅಲ್ಲಿರೋ ಆಯಿಲ್ ಎಲ್ಲ ಸಪರೇಟ್ ಆಗ್ಬಿಡುತ್ತೆ, ಗ್ರೀಸ್ ಗಟ್ಟಿ ಆಗುತ್ತೆ, ಆವಾಗ ಬೇರಿಂಗ್ ಸರಿಯಾಗಿ ಓಡೋದಿಲ್ಲ. ಸೊ ಸೀಲ್ಡ್ ಬೇರಿಂಗ್ ಸ್ಟೋರ್ ಮಾಡೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ಇನ್ವೆಂಟ್ರಿ. ನೀವು ಬೇರಿಂಗ್ ಬರ್ತಾ ಇರತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರತ್ತೆ, ಹೋಗ್ತಾ ಇರುತ್ತೆ. ಆವಾಗ ಫಸ್ಟ್ ಯಾವ್ದು ಬರುತ್ತೋ ಅದನ್ನ ನೀವು ಯೂಸ್ ಮಾಡ್ಬೇಕು. ಎಲ್ಲೋ ತಂದ್ಬಿಟ್ಟು ಸೈಡ್ ಇಟ್ಬಿಟ್ರೆ ಆ ಬೇರಿಂಗ್ ಹಂಗೆ ಇರುತ್ತೆ. ಅದನ್ನ ನೀವು ಒಂದು 2 ವರ್ಷ ಆದ್ಮೇಲೆ ಅದನ್ನ ತಗೊಂಡ್ರೆ ಗ್ರೀಸ್ ಗಟ್ಟಿ ಇರ್ಬೋದು, ಗ್ರೀಸ್ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು. ಆವಾಗ ಬೇರಿಂಗು ನಾಯ್ಸ್ ಬರ್ಬೋದು, ಬೇರಿಂಗ್ ಫೇಲ್ ಆಗ್ಬೋದು. ಸೊ ಯಾವ ಬೇರಿಂಗು ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತಾರೆ, ಫಿಫೋ ಅಂತ ಹೇಳ್ತೀವಿ ನಾವು. ಬೇರಿಂಗ್ ಯಾವ್ದು ಫಸ್ಟ್ ಬರುತ್ತೋ ಅದನ್ನ ನಾವು ಫಸ್ಟ್ ಯೂಸ್ ಮಾಡ್ಬೇಕು, ಯಾವ್ದು ಸೆಕೆಂಡ್ ಬರುತ್ತೋ ಅದನ್ನ ನಾವು ಸೆಕೆಂಡ್ ಯೂಸ್ ಮಾಡ್ಬೇಕು. ಬೇರಿಂಗ್ ಯಾವ್ದೇ ರೀತಿಗೂ ನೀವು ಒಂದ್ ಸೈಡ್ಗೆ ಎತ್ತಿಟ್ಬಿಟ್ಟು ಆಮೇಲೆ ನಾನು 1 ವರ್ಷ ಆದ್ಮೇಲೆ ಯೂಸ್ ಮಾಡ್ತೀನಿ, 2 ವರ್ಷ ಯೂಸ್ ಮಾಡ್ತೀನಿ, ಆ ತರ ಮಾಡಕ್ ಹೋಗ್ಬೇಡಿ. ಸೊ ಇನ್ವೆಂಟ್ರಿ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳ್ತಾ ಇರೋದು ಸ್ಪೆಸಿಫಿಕ್ ಜಾಗ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಬೇರಿಂಗ್ ಫಸ್ಟ್ ಬಂತು, ಯಾವ ಬೇರಿಂಗ್ ಆಮೇಲೆ ಲಾಸ್ಟ್ ಬಂತು. ಇನ್ನೊಂದೇನಂತಂದ್ರೆ premature damage to bearing is mainly caused by contaminants, corrosive agents and inadequate handling, but this can be avoided by following correct storage conditions. ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಸ್ಟೋರೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್. ಕಬೋರ್ಡ್ ಅಲ್ಲಿ ಸ್ಟೋರ್ ಮಾಡಬಹುದು, ಅಥವಾ ಸ್ಟೋರ್ ರೂಮ್ ಅಲ್ಲಿ ಯಾವ್ದು ಓಪನ್ ಶೆಲ್ಫ್ ಇರ್ಬೋದು. ಕಂಟಾಮಿನೆಂಟ್ಸ್ ಸ್ಟೋರ್ ರೂಮ್ ಅಲ್ಲಿ ಯಾರು ಕಸ ಗುಡಿಸೋದಿಲ್ಲ, ಕಬೋರ್ಡ್ ಅಲ್ಲಿ ಯಾರು ಕ್ಲೀನ್ ಮಾಡೋದಿಲ್ಲ. ಸೊ ಏನಾಗತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಧೂಳು ಸೇರ್ಕೊಂಡು ಎಲ್ಲ ಧೂಳು ಇರುತ್ತೆ, ಮೇಲ್ಗಡೆ ಫ್ಯಾನ್ ಇರುತ್ತೆ, ಫ್ಯಾನ್ ಎಲ್ಲ ಧೂಳು ಓಡಾಡ್ತಾ ಇರುತ್ತೆ. ಸೊ ಕೆಲವೊಂದು ಬೇರಿಂಗ್ ಅಲ್ಲಿ ಕಸ ಕೂತು ಆಮೇಲೆ ಅದು ಕ್ಲೀನ್ ಮಾಡೋದೇ ಕಷ್ಟ. ಸೊ ಕಂಟಾಮಿನೆಂಟ್ಸ್ ಇರಬಾರ್ದು, ಬೇರಿಂಗ್ ಅಲ್ಲಿ ಧೂಳು ಹೋಗ್ಬಾರ್ದು. ಕರೋಸಿವ್ ಏಜೆಂಟ್ಸ್ ಕೆಲವೊಂದ್ಸಲ ನೋಡಿದೀನಿ, ಸ್ಟೋರಿಂಗ್ ಅಲ್ಲಿ ಬೇರಿಂಗು ಇಟ್ಟಿರ್ತಾರೆ, ಪಕ್ಕದಲ್ಲಿ ಪೇಂಟ್ ಇಟ್ಟಿರ್ತಾರೆ, ಪಕ್ಕದಲ್ಲಿ ಆಸಿಡ್ ಇಟ್ಟಿರ್ತಾರೆ. ಇದೆಲ್ಲ ಕರೋಸಿವ್ ಏಜೆಂಟ್. ಕರೋಸಿವ್ ಅಂದ್ರೆ ತುಕ್ಕು ಹಿಡಿಯುತ್ತೆ. ಸೊ ಪೇಂಟು, ಕೆಮಿಕಲ್ಸ್, ವಾರ್ನಿಶ್ ಎಷ್ಟೊಂದು ಇರುತ್ತೆ. ಯಾಕಂದ್ರೆ ಸ್ಟೋರ್ ಅಂದ್ರೆ ಎಲ್ಲ ಐಟಮ್ ಸ್ಟೋರ್ ಮಾಡ್ತಾರೆ. ಸೊ ಪೇಂಟ್ ಇರ್ಲಿ, ವಾರ್ನಿಶ್ ಇರ್ಲಿ, ಕೆಮಿಕಲ್ ಇರ್ಲಿ, ಆಸಿಡ್ ಇರ್ಲಿ, ಯಾವ್ದೇ ಇರ್ಲಿ, ಅದ್ರ ಪಕ್ಕ ಬೇರಿಂಗ್ ಸ್ಟೋರ್ ಮಾಡಕ್ ಹೋಗ್ಬೇಡಿ. ಬೇರಿಂಗ್ ಯಾವಾಗಲೂ ಸಪರೇಟ್ ಆಗಿ ಅದಕ್ಕೆ ಸ್ಟೋರ್ ಮಾಡ್ಬೇಕು. ಯಾವುದೇ ಕೆಮಿಕಲ್ಸ್ ಅದಕ್ಕೆ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರೆ ಬೇರಿಂಗು ರಸ್ಟ್ ಆಗೋ ಸಾಧ್ಯತೆ ಇದೆ. ಸೊ ಬೇರಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಫೋರ್ಕ್ ಲಿಫ್ಟ್ ಯೂಸ್ ಮಾಡ್ಬೇಕು, ಕ್ರೇನ್ ಯೂಸ್ ಮಾಡ್ಬೇಕು, ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಬೇರಿಂಗ್. ಯಾಕಂದ್ರೆ ಬೇರಿಂಗ್ ಭಾರ ಇರುತ್ತೆ. ಸಪೋಸ್ ನೀವು ಕರೆಕ್ಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡಕ್ ಆಗಿಲ್ಲ, ಎತ್ಕೊಳಕ್ ಆಗಿಲ್ಲ ಅಂದ್ರೆ ಡ್ರಾಪ್ ಮಾಡಿ ಬಿದ್ರೆ ಬೇರಿಂಗು ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಅವಾಯ್ಡ್ ರಿಮೂವಿಂಗ್ ಬೇರಿಂಗ್ಸ್ ಫ್ರಮ್ ದೇರ್ ಪ್ಯಾಕೇಜಿಂಗ್ ಅಂಟಿಲ್ ಇಟ್ಸ್ ಟೈಮ್ ಫಾರ್ ದೆಮ್ ಟು ಬಿ ಮೌಂಟೆಡ್. ಎಷ್ಟೋ ಸಲ ಏನ್ ಮಾಡ್ತೀವಿ ನಾವು, ಬೇರಿಂಗ್ ನಾವು ನೀಟಾಗಿ ಪ್ಯಾಕ್ ಮಾಡಿ ನಾವು ಸಪ್ಲೈ ಮಾಡ್ತೀವಿ ಕಸ್ಟಮರ್ಗೆ. ಸೊ ಅವ್ರೇನ್ ಮಾಡ್ತಾರೆ, ಅದನ್ನ ಸ್ಟೋರ್ ಇಂದ ಡ್ರಾ ಮಾಡ್ತಾರೆ, ಕವರ್ ಎಲ್ಲ ಬಿಚ್ತಾರೆ, ಕಾಟನ್ ಬಿಚ್ತಾರೆ, ಪಾಲಿಥಿನ್ ಕವರ್ ಹರಿತಾರೆ, ಬೇರಿಂಗ್ ಇಡ್ತಾರೆ. ಬೇರಿಂಗ್ ಇಟ್ಟ ಮೇಲೆ
ಏನೋ ಒಂದ್ ಬೇರೆ ಕೆಲಸ ಬರುತ್ತೆ ಹೊರಟೋಗ್ತಾರೆ. ಅಥವಾ ಲಂಚ್ ಟೈಮ್ ಅಲ್ಲಿ ಎಷ್ಟೋ ಸಲ ನೋಡಿದೀನಿ, 1 ಗಂಟೆಗೆ ಲಂಚ್ ಹೋಗ್ಬೇಕು, ಇವ್ನು 12:45 ಬೇರಿಂಗ್ ತಂದ್ಬಿಟ್ಟು ಓಪನ್ ಮಾಡಿ ಇಡ್ತಾನೆ, ಬೆಲ್ ಆಗತ್ತೆ, ಲಂಚ್ ಹೊರಟೋಗ್ತಾರೆ. ಲಂಚ್ 1 ಅವರ್ ಹೋಗ್ಬಿಡ್ತಾರೆ, ಆಮೇಲೆ 2 ಗಂಟೆಗೆ ಬಂದು ನೋಡಿದ್ರೆ ಎಲ್ಲ ಧೂಳು ಅದ್ರ ಮೇಲೆ ಕೂತ್ಕೊಂಡಿರುತ್ತೆ. ಸೊ ನಾನ್ ಹೇಳೋದಿಷ್ಟೇ, ಏನ್ ರೆಕಮೆಂಡ್ ಮಾಡ್ತೀನಪ್ಪ ಅಂದ್ರೆ, ಬೇರಿಂಗ್ ಮೌಂಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಅದನ್ನ ಓಪನ್ ಮಾಡಿ, ಇಮಿಡಿಯೇಟ್ಲಿ ಓಪನ್ ಮಾಡಿದ್ರೆ ಅದನ್ನ ಅಸೆಂಬಲ್ ಮಾಡ್ಬೇಕು. ಓಪನ್ ಮಾಡಿ ಹಂಗೆ ಓಪನ್ ಏರ್ ಅಲ್ಲಿ ಇಡಬಾರ್ದು. ಇಟ್ರೆ ಏನಾಗುತ್ತೆ, ಧೂಳು ಸೇರ್ಕೊಂಡು ಕಂಟಾಮಿನೇಷನ್ ಸೇರ್ಕೊಂಡು ಬೇರಿಂಗ್ ಹಾಳಾಗೋ ಚಾನ್ಸಸ್ ಇದೆ. ಸೊ ಯಾವಾಗ್ಲೂ ಇನ್ನೊಂದು ಯೋಚನೆ ಮಾಡಿ, ಒರಿಜಿನಲ್ ಪ್ಯಾಕಿಂಗ್ ಇಂದ ತೆಗೆದು ಅಲ್ಲೇ ಇಡ್ಬೇಕು ಅದನ್ನ. ಎಷ್ಟೋ ಸಲ ನಾವೇನ್ ಮಾಡ್ತೀವಿ, ಎಲ್ಲ ತೆಗೆದ್ಬಿಟ್ಟು ಬೇರೆ ಒಂದು ಡಬ್ಬದಲ್ಲಿ ಇಡ್ತೀವಿ. ಎಲ್ಲ ಬೇರಿಂಗ್ ಆಮೇಲೆ ತೆಗೆದು ಹೊಸ ಬೇರಿಂಗ್ ತಂದ್ಬಿಟ್ಟು ಕೆರೋಸಿನ್ ಅಲ್ಲಿ ಕ್ಲೀನ್ ಮಾಡ್ತಾರೆ. ನಾಟ್ ರಿಕ್ವೈರ್ಡ್. ಇನ್ನೊಂದು ನಾಪ್ ಕಟ್ಕೊಳ್ಳಿ, ಬೇರಿಂಗ್ ಅನ್ನ ಡೀಸೆಲ್ ಆಗ್ಲಿ ಹೊಸ ಬೇರಿಂಗ್, ನಾನು ಹೇಳ್ತಾರ ಹೊಸ ಬೇರಿಂಗ್ ಪ್ಯಾಕೇಜ್ ಇಂದ ಓಪನ್ ಮಾಡಿದ್ಮೇಲೆ, ಪ್ಯಾಕೆಟ್ ಇಂದ ಓಪನ್ ಮಾಡಿದ್ಮೇಲೆ ಕೆರೋಸಿನ್ ಇರ್ಬೋದು, ಥಿನ್ನರ್ ಇರ್ಬೋದು, ಡೀಸೆಲ್ ಇರ್ಬೋದು, ಅದರಲ್ಲಿ ಕ್ಲೀನ್ ಮಾಡಕ್ ಹೋಗ್ಬೇಡಿ. ಹೊಸ ಬೇರಿಂಗ್ ಯಾವಾಗ್ಲೂ ಕ್ಲೀನ್ ಆಗಿರುತ್ತೆ, ಅದನ್ನ ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಫಾಲೋ ಮಾಡಿ. ಸೊ ಬೇರಿಂಗ್ ಪ್ಯಾಕೇಜ್ ಇಂದ ತಂದು ಹೊರಗಡೆ ಇಟ್ಟು ಗಾಳಿಗಿಟ್ರೆ ಅದು ಮತ್ತೆ ಕರೋಜನ್ ಆಗಿ ರಸ್ಟ್ ಆಗೋ ಸಾಧ್ಯತೆ ಇದೆ, ಧೂಳು ಸೇರ್ಕೊಳ್ಳೋ ಸಾಧ್ಯತೆ ಇದೆ. ಅದನ್ನ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಇಫ್ ದ ಪ್ಯಾಕೇಜಿಂಗ್ ಇಸ್ ಓಪನ್, ದ ಬೇರಿಂಗ್ ಶುಡ್ ಬಿ ರೀಪ್ಯಾಕ್ಡ್ ಯೂಸಿಂಗ್ ಪಾಲಿಥಿನ್ ಬ್ಯಾಗ್. ಇವಾಗ ಏನೋ ಒಂದು ಬೇರೆ ತೆಗೆದಿರ್ತೀರಾ, ಯೂಸ್ ಮಾಡಕ್ ಆಗೋದಿಲ್ಲ, ನಾಳೆ ಪೋಸ್ಟ್ಪೋನ್ ಮಾಡ್ತೀರಾ ಅಸೆಂಬಲ್ ಮಾಡೋದು, ಆವಾಗ ಒರಿಜಿನಲ್ ಪ್ಯಾಕೇಜಿಂಗ್ ಅಲ್ಲಿ ಅದನ್ನ ಮತ್ತೆ ಕವರ್ ಮಾಡಿ ನೀಟಾಗಿ ಅದನ್ನ ಮತ್ತೆ ಕಾರ್ಟನ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ. 1 ದಿವಸನೇ ಇರಲಿ, ಅರ್ಧ ದಿವಸನೇ ಇರಲಿ, ಬೇರಿಂಗ್ ಅನ್ನ ಓಪನ್ ಆಗಿ ಎನ್ವೈರನ್ಮೆಂಟ್ ಗೆ ಬಿಡಬೇಡಿ. ಧೂಳು ಹೋಗ್ಬಾರ್ದು, ಯಾವ್ದು ಮಾಯಿಶ್ಚರ್ ಹೋಗ್ಬಾರ್ದು, ಅಸಿಡಿಕ್ ಫ್ಯೂಮ್ಸ್ ಹೋಗ್ಬಾರ್ದು, ಬೇರಿಂಗು ಹಾಳಾಗ್ಬಾರ್ದು. ಆಲ್ವೇಸ್ ವೇರ್ ಗ್ಲೌಸ್ ವೆನ್ ಬೇರಿಂಗ್ ಹ್ಯಾಂಡ್ಲಿಂಗ್ ಬೇರಿಂಗ್ಸ್. ಇದು ಇಂಪಾರ್ಟೆಂಟ್. ಸಾಧ್ಯತೆ ಕಮ್ಮಿ ಇದ್ರೆ ಓಕೆ, ಬಟ್ ನಾನ್ ರೆಕಮೆಂಡ್ ಮಾಡೋದು ಇಷ್ಟೇ, ಕೈಗೆ ನೀವು ರಬ್ಬರ್ ಗ್ಲೌಸ್ ಹಾಕೊಂಡು ಬೇರಿಂಗ್ ಯೂಸ್ ಮಾಡಿದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ, ಬೇರಿಂಗ್ ಅನ್ನ ನೀವು ಕೈಯಿಂದ ಹ್ಯಾಂಡಲ್ ಮಾಡಿದಾಗ ಕೈಯಲ್ಲಿರೋ ಬೆವರು, ನಾನು ಹೇಳ್ದಂಗೆ ಸ್ವೆಟ್ ಇರುತ್ತಲ್ಲ, ಅದು ಬೇರಿಂಗಿಗೆ ಟಚ್ ಆಗಿ ಬೇರಿಂಗು ರಸ್ಟ್ ಆಗೋ ಸಾಧ್ಯತೆ ಇದೆ, ತೂತ್ ಹಿಡಿಯೋ ಸಾಧ್ಯತೆ ಇದೆ. ಸೊ ಗ್ಲೌಸ್ ಯೂಸ್ ಮಾಡಿದ್ರೆ ಒಳ್ಳೇದು. ಇನ್ನೊಂದ್ಸಲ ಏನಾಗುತ್ತೆ ಅಂತಂದ್ರೆ, ನಾನು ನೋಡಿದೀನಿ, ಬಹಳಷ್ಟು ಸಲ ನೋಡಿದೀನಿ, ಏನಾಗುತ್ತೆ ಅಂತಂದ್ರೆ ಬೇರಿಂಗ್ ನ ವರ್ಷಕ್ಕೆ ಎಷ್ಟು ಬೇಕೋ ಎಲ್ಲ ಬೇರಿಂಗ್ ಆರ್ಡರ್ ಮಾಡ್ಬಿಡ್ತಾರೆ, ಸ್ಟೋರ್ ಅಲ್ಲಿ ಇಟ್ಬಿಡ್ತಾರೆ. ಆವಾಗ ತುಂಬಾನೇ ವರ್ಷ ನೀವು ಆತರ ಸ್ಟೋರ್ ಮಾಡಿದ್ರೆ ನಿಮಗೆ ಲೆಕ್ಕ ಸಿಗೋದಿಲ್ಲ, ಯಾವ್ದು ಫಸ್ಟ್ ಬಂತು ಯಾವ್ದು ಲಾಸ್ಟ್ ಬಂತು ಅಂತ. ಸೊ ಬೇಸಿಗೆಯಲ್ಲಿ ಬೇರಿಂಗ್ ತಗೊಂಡ್ಬಿಟ್ಟು ಮಳೆಗಾಲದಲ್ಲಿ ಬಂದು ಆಮೇಲೆ ವಿಂಟರ್ ಸೀಸನ್ ಅಲ್ಲಿ ಬೇರಿಂಗ್ 1 ವರ್ಷ ಅದೇ ತರ ಕಳೆದು ಬಿಟ್ರೆ ಎನ್ವೈರನ್ಮೆಂಟ್ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಓಕೆ, ಬಿಸಿಲು, ವಿಪರೀತ ಬಿಸಿಲು, ಬೇಸಿಗೆ ಕಾಲ ಟೆಂಪರೇಚರ್ 40-45 ವರೆಗೂ ಹೋಗ್ಬೋದು, ರೈಟ್. ಆಮೇಲೆ ಮಳೆಗಾಲ ಫುಲ್ ಮಾಯಿಶ್ಚರ್, ಹ್ಯೂಮಿಡಿಟಿ, ಮಾಯಿಶ್ಚರ್. ಆಮೇಲೆ ವಿಂಟರ್. ಈ ತರ ಸೀಸನ್ ಚೇಂಜ್ ಆಗೋದಾಗ ಏನಾಗುತ್ತೆ, ಬೇರಿಂಗ್ ಸ್ಟೋರೇಜ್ ಬಹಳ ಎಫೆಕ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಅದ್ರ ಮೇಲೆ ಸ್ವಲ್ಪ ಗಮನ ಕೊಡಿ. Storage area should be cool, dry, moderately ventilated and having a minimum amount of dust possible. ಎಷ್ಟೋ ಸಲ ಏನಾಗುತ್ತೆ, ದೊಡ್ಡದೊಂದು ವೇರ್ಹೌಸ್ ಇರುತ್ತೆ, ಸ್ಟೋರ್ ರೂಮ್ ಇರುತ್ತೆ, ಅಲ್ಲಿ ಸರಿಯಾಗಿ ಗಾಳಿ ಓಡಾಡೋದಿಲ್ಲ, ಅಲ್ಲಿ ಹ್ಯೂಮಿಡಿಟಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ತುಂಬಾನೇ ಬಿಸಿಲು, ತುಂಬಾನೇ ಚಳಿ, ಅದು ಪ್ರಾಬ್ಲಮ್. ಯಾಕಂದ್ರೆ ಒಳಗಡೆ ಗ್ರೀಸ್ಡ್ ಬೇರಿಂಗ್ ಏನಿದೆಯಲ್ಲ, ಓಪನ್ ಬೇರಿಂಗ್ ಅದು ನೋ ಪ್ರಾಬ್ಲಮ್. ಬಟ್ ಬೇರಿಂಗ್ ಅಲ್ಲಿ ಗ್ರೀಸ್ ಇದ್ದು ಮೆಟಾಲಿಕ್ ಶೀಲ್ಡ್ 2Z 2RS ಆತ ಬೇರಿಂಗ್ ನೀವು ಯಾವಾಗ್ಲೂ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಯಾಕಂದ್ರೆ ಒಳಗಡೆ ಗ್ರೀಸ್ ಇದ್ದಾಗ ಏನಾಗುತ್ತೆ, ತುಂಬಾನೇ ದಿನ ಅದು ಟೆಂಪರೇಚರ್ ಅಲ್ಲಿ ವೇರಿಯೇಷನ್ ಆದಾಗ ಆಯಿಲ್ ಸಪರೇಟ್ ಆಗ್ಬಿಟ್ಟು ಗ್ರೀಸ್ ಹಾರ್ಡ್ ಆಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ಟೆಂಪರೇಚರ್ ಶುಡ್ ಬಿ ಯೂನಿಫಾರ್ಮ್ ಫಾರ್ ಲಾಂಗ್ ಸ್ಟೋರೇಜ್ ಪೀರಿಯಡ್. ದ ಟೆಂಪರೇಚರ್ ವೇರಿಯೇಷನ್ ಶುಡ್ ಬಿ ಲೆಸ್ ದನ್ 8 ಡಿಗ್ರಿ ಸೆಂಟಿಗ್ರೇಡ್. ಒಂದೊಂದ್ಸಲ ಏನಾಗುತ್ತೆ, ತುಂಬಾನೇ ಚಳಿ, ತುಂಬಾನೇ ಬಿಸಿಲು, ಟೆಂಪರೇಚರ್ ವೇರಿಯೇಷನ್ ಆದ ತಕ್ಷಣ ಬೇರಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನೀಟಾಗಿ ನಾವು ಸ್ಟೋರೇಜ್ ಅಲ್ಲಿ ನೀಟಾಗಿ ನೋಡ್ಕೋಬೇಕು. Location should also be vibration free since this is cause damage to the raceways. ಎಷ್ಟೋ ಸಲ ಏನಾಗುತ್ತೆ, ಜನರೇಟರ್ ರೂಮ್ ಇರುತ್ತೆ, ಜನರೇಟರ್ ರೂಮ್ ಪಕ್ಕದಲ್ಲಿ ಸ್ಟೋರೇಜ್ ಇರುತ್ತೆ, ಸ್ಟೋರ್ ರೂಮ್ ಇರುತ್ತೆ, ಜೆನ್ಸೆಟ್ ಓಡ್ತಾ ಇರುತ್ತೆ, ಕರೆಂಟ್ ಇಲ್ದಾಗೆಲ್ಲ ಓಡುತ್ತೆ, ಇಲ್ಲಾಂದ್ರೆ ಕಾಂಪ್ರೆಸರ್, ಇಲ್ಲಾಂದ್ರೆ ಇನ್ನೊಂದು ಯಾವ್ದು ಹೆವಿ ಡ್ಯೂಟಿ ಮೋಟರ್. ಸೊ ಈ ಮೋಟರ್, ಜನರೇಟರ್ ಅಥವಾ ಕಾಂಪ್ರೆಸರ್ ಓಡ್ದಾಗ್ಲೆಲ್ಲ ನೆಲದಲ್ಲಿ ವೈಬ್ರೇಷನ್ಸ್ ಇರುತ್ತೆ. ಪಕ್ಕದಲ್ಲಿ ಎಲ್ಲ ನೀವು ಬೇರಿಂಗ್ ಸ್ಟೋರ್ ಮಾಡಿರ್ತೀರಾ, ಒಂದು ಕಬೋರ್ಡ್ ಇಟ್ಬಿಟ್ಟು ಬೇರಿಂಗ್ ಸ್ಟೋರ್ ಮಾಡಿರ್ತೀರಾ. ಈ ವೈಬ್ರೇಷನ್ಸ್ ಕಬೋರ್ಡ್ಗೆಲ್ಲ ವೈಬ್ರೇಷನ್ ಹೋಗಿ ಒಳಗಡೆ ಬೇರಿಂಗ್ ಅಲ್ಲಿ ವೈಬ್ರೇಷನ್ಸ್ ಹೋಗ್ತಾ ಇರುತ್ತೆ. ಸೊ ಈ ವೈಬ್ರೇಷನ್ ಇಂದ ಬೇರಿಂಗು ಒಳಗಡೆ ಇಂಡೆಂಟೇಷನ್ ಆಗೋ ಪಾಸಿಬಿಲಿಟಿ ಇದೆ. ಸೊ ನಿಮ್ಗೆ ಅನಿಸ್ತಾ ಇರಬಹುದು ತುಂಬಾನೇ ಡ್ಯಾಮೇಜ್ ಆಗದೆ ಇರಬಹುದು ಅಂತ ಅನ್ಕೊಂಡಿರ್ತೀರಾ, ಬಟ್ ಈಗ ಕಂಟಿನ್ಯೂಸ್ ಆಗಿ ಇದು ವೈಬ್ರೇಷನ್ ಬಂದ್ರೆ ನಿಮಗೆ ಅದು ಗೊತ್ತಾಗೋದಿಲ್ಲ. ಸೊ ವೈಬ್ರೇಷನ್ ಫ್ರೀ
ಸಪೋರ್ಟ್ ಇರಬೇಕು. ವೈಬ್ರೇಷನ್ ಬಂತಂದ್ರೆ ಬೇರಿಂಗ್ ಡ್ಯಾಮೇಜ್ ಆಗಿ ಒಳಗಡೆ ಇಂಡೆಂಟೇಷನ್ ಆಗಿ ಡ್ಯಾಮೇಜ್ ಆಗಿ ಬೇರಿಂಗ್ ನಾಯ್ಸ್ ಬರುತ್ತೆ. ಇನ್ನೊಂದೇನಂದ್ರೆ ತುಂಬಾನೇ ಒಳಗಡೆ ಗಾಳಿ ಎಲ್ಲ ಬರಬಾರ್ದು. ಒಂದೊಂದ್ಸಲ ಬೇರಿಂಗು ಕಿಟಕಿ ಹತ್ರ ಎಲ್ಲ ಇಟ್ಟಿರ್ತೀರ, ಡೈರೆಕ್ಟ್ ಆಗಿ ಸನ್ಲೈಟ್ ಬರುತ್ತೆ, ಡೈರೆಕ್ಟ್ ಆಗಿ ಒಳಗಡೆ ಮಳೆ ಬಂದ್ರೆ ನೀರ್ ಬರ್ಬೋದು, ಅಥವಾ ಇನ್ನೇನೋ ತುಂಬಾ ಗಾಳಿ ಬರ್ಬೋದು. ಅವಾಗ ಏನಾಗುತ್ತೆ, ಧೂಳು, ಟೆಂಪರೇಚರು ಎಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ದಾಮ್ ಕಾಟ್ಬೇಡಿ. ಆಮೇಲೆ ವಿಂಡೋದಲ್ಲಿ, ಕಿಟಕಿಯಲ್ಲಿ ಡೈರೆಕ್ಟ್ ಆಗಿ ಸನ್ಲೈಟ್ ಬಂದ್ರೆ ಅದು ಪ್ರಾಬ್ಲಮ್. ಸೊ ಒಟ್ಟಿಗೆ ನಾನು ಹೇಳೋದು ಇಷ್ಟೇ, ಬೇರಿಂಗ್ ನಾವು ಸ್ಟೋರ್ ಮಾಡ್ಬೇಕಾದ್ರೆ ಒಳ್ಳೆ ಜಾಗ ಇರಲಿ, ಹ್ಯೂಮಿಡಿಟಿ ಕರೆಕ್ಟ್ ಆಗಿರ್ಲಿ, ಟೆಂಪರೇಚರ್ ಕರೆಕ್ಟ್ ಆಗಿರ್ಲಿ, ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ. ಆಮೇಲೆ ಬೇರಿಂಗ್ ಅವಾಯ್ಡ್ ಬೇರಿಂಗ್ಸ್ ಫ್ರಮ್ ಫಾಲಿಂಗ್ ಓವರ್ ಅಂಡ್ ಸಫರಿಂಗ್ ಡ್ಯಾಮೇಜ್. ಬೇರಿಂಗ್ ಯಾವತ್ತು ನೀವು ಹ್ಯಾಂಡಲ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಮೇಲ್ಗಡೆಯಿಂದ ಕೆಳಗಡೆ ಬೀಳಿಸಬಾರ್ದು. ಬಿದ್ರೆ ಕ್ರ್ಯಾಕ್ ಆಗೋ ಸಂಭವ ಇದೆ, ಬಿದ್ರೆ ಡ್ಯಾಮೇಜ್ ಆಗೋ ಸಂಭವ ಇದೆ. ಆಮೇಲೆ ಅದನ್ನ ನಾವು ಯೂಸ್ ಮಾಡ್ಬೇಕು ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ. ನಾನು ಹೇಳ್ದಾಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಸಾಲ್ವೆಂಟ್, ಫ್ಯೂಯಲ್ಸ್, ಲುಬ್ರಿಕೆಂಟ್ಸ್, ಕೆಮಿಕಲ್ ಪ್ರಾಡಕ್ಟ್, ಆಸಿಡ್, ಡಿಸ್ಇನ್ಫೆಕ್ಟೆಂಟ್ಸ್ ಎಕ್ಸೆಟ್ರಾ ಶುಡ್ ನಾಟ್ ಬಿ ಸ್ಟೋರ್ಡ್ ಇನ್ ದ ಸೇಮ್ ಪ್ಲೇಸ್ ಆಫ್ ಬೇರಿಂಗ್ಸ್. ನಾನು ಅವಾಗಲೇ ಹೇಳಿದೆ, ಪೇಂಟ್ ಇರಲಿ ಅಥವಾ ಸಾಲ್ವೆಂಟ್ ಯಾವುದೇ ಇರಲಿ, ಕೆಮಿಕಲ್ ಇರಲಿ, ಥಿನ್ನರ್ ಇರಲಿ, ಡಿಸ್ಇನ್ಫೆಕ್ಟೆಂಟ್ಸ್ ಇರಲಿ, ಈ ಕೆಮಿಕಲ್ ರಿಲೇಟೆಡ್ ಏನೋ ಇದೆಯಲ್ಲ ಅದು ಬೇರಿಂಗ್ ಹತ್ರ ಇಡ್ಲೇಬಾರದು. ಐಡಿಯಲ್ ಟೆಂಪರೇಚರ್ ಅಂಡ್ ರಿಲೇಟಿವ್ ಹ್ಯೂಮಿಡಿಟಿ, ಇದು ಬಹಳ ಇಂಪಾರ್ಟೆಂಟ್. ಟೆಂಪರೇಚರ್ ಶುಡ್ ಬಿ ಬಿಟ್ವೀನ್ 20-25 ಡಿಗ್ರಿ. ಹೊರಗಡೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಬಟ್ ಒಳಗಡೆ ಸ್ಟೋರ್ ಅಲ್ಲಿ ನಿಮ್ಗೆ ಟೆಂಪರೇಚರ್ 25 ಡಿಗ್ರಿ ಮ್ಯಾಕ್ಸಿಮಮ್ ಮೇಂಟೈನ್ ಮಾಡಬೇಕು. ಆಮೇಲೆ ರಿಲೇಟಿವ್ ಹ್ಯೂಮಿಡಿಟಿ ಅಂದ್ರೆ ಗಾಳಿನಲ್ಲಿ ನೀರಿನ ಅಂಶ. ಹ್ಯೂಮಿಡಿಟಿ ಬಹಳ ಇಂಪಾರ್ಟೆಂಟ್. ಜಾಸ್ತಿ ಹ್ಯೂಮಿಡಿಟಿ ಇದ್ರೂ ಪ್ರಾಬ್ಲಮ್, ಕಮ್ಮಿ ಇದ್ರೂ ಪ್ರಾಬ್ಲಮ್. ಸೊ ಹ್ಯೂಮಿಡಿಟಿ, ರಿಲೇಟಿವ್ ಹ್ಯೂಮಿಡಿಟಿ ನಾನು ಹೇಳೋದು 60 to 75% ಅಂತ. ಹ್ಯೂಮಿಡಿಟಿ ಅಳತೆ ಮಾಡೋದಕ್ಕೆ ಒಂದು ಮೀಟರ್ ಸಿಗುತ್ತೆ, ಥರ್ಮಾಮೀಟರ್ ತರನೇ ಇರುತ್ತೆ, ಅದು ಹ್ಯೂಮಿಡಿಟಿ ಚೆಕ್ ಮಾಡುತ್ತೆ. ಅದನ್ನ ನೀವು ಅಳವಡಿಸ್ಕೊಂಡು ಚೆಕ್ ಮಾಡ್ತಾ ಇರ್ಬೇಕು. ಹ್ಯೂಮಿಡಿಟಿ ಇಲ್ಲ ಜಾಸ್ತಿ ಆಯ್ತಂದ್ರೆ ಅವಾಗ ನಿಮ್ಗೆ ಬೇರಿಂಗ್ ರಸ್ಟ್ ಆಗೋ ಪ್ರಾಬ್ಲಮ್ ಇದೆ. ಆಮೇಲೆ ಸ್ಟೋರೇಜ್ ಟೈಮ್ ಫಾರ್ ಬೇರಿಂಗ್ಸ್. ಕೆಲವೊಂದ್ ಸಲ ಕೇಳ್ತಾರೆ, ಬೇರಿಂಗ್ ಎಷ್ಟು ದಿವಸ ಇಡ್ಬೋದು ಸರ್? 1 ವರ್ಷ ಇಡ್ಬೋದಾ, 2 ವರ್ಷ ಇಡ್ಬೋದಾ, ಎಷ್ಟು ವರ್ಷ ಇಡ್ಬೋದು? ನಾವ್ ಹೇಳೋದಿಷ್ಟೇ, ಬೇರಿಂಗ್ ಮೇಲ್ಗಡೆ ನಾವು ಆಯಿಲ್ ಸಪರೇಟ್ ಏನೋ ಕೋಟಿಂಗ್ ಕೊಟ್ಟಿರ್ತೀವಿ, ಯಾಕಂದ್ರೆ ರಸ್ಟ್ ಆಗ್ಬಾರ್ದು ಅಂತ. ಓಪನ್ ಬೇರಿಂಗ್ ಇದ್ರೆ 4 ರಿಂದ 5 ವರ್ಷ ಆರಾಮಾಗಿ ಸ್ಟೋರ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. 4 ರಿಂದ 5 ವರ್ಷ ಓಪನ್ ಬೇರಿಂಗ್ ಅಂದ್ರೆ ಶೀಲ್ಡೆಡ್ ಅಲ್ಲ, ಸೀಲ್ಡ್ ಅಲ್ಲ, ಒಳಗಡೆ ಗ್ರೀಸ್ ಇರೋದಿಲ್ಲ. ಓಪನ್ ಬೇರಿಂಗ್ ಆಯಿಲ್ ನಾವು ಏನೋ ರಸ್ಟ್ ಪ್ರೊಟೆಕ್ಟಿವ್ ಆಯಿಲ್ ಹಾಕಿರ್ತೀವಿ, 5 ವರ್ಷದವರೆಗೂ ಅದನ್ನ ನೀವು ಆರಾಮಾಗಿ ಸ್ಟೋರ್ ಮಾಡಬಹುದು. ಆಮೇಲೆ ಡಬಲ್ ಶೀಲ್ಡ್ ಬೇರಿಂಗ್, 2Z ಬೇರಿಂಗ್, ಡಬಲ್ ಸೀಲ್ಡ್ ವಿತ್ ಗ್ರೀಸ್, ರಬ್ಬರ್ ಸೀಲ್ಡ್ ಇರ್ಬೋದು, ಮೆಟಾಲಿಕ್ ಶೀಲ್ಡ್ ಇರ್ಬೋದು, ಅದು 2 ರಿಂದ 3 ವರ್ಷ ಅಂತ ನಾವು ಹೇಳ್ತೀವಿ. ಯಾಕಂತಂದ್ರೆ 3 ವರ್ಷದವರೆಗೂ ಆರಾಮಾಗಿ ಅದು ಸ್ಟೋರೇಜ್ ಕಂಡೀಷನ್ ಕರೆಕ್ಟ್ ಆಗಿರ್ಬೇಕು. ತುಂಬಾನೇ ಟೆಂಪರೇಚರ್, ತುಂಬಾನೇ ಹ್ಯೂಮಿಡಿಟಿ ಎಲ್ಲ ಇದ್ರೆ ಅದು ಪ್ರಾಬ್ಲಮ್. ಸೊ ಗ್ರೀಸ್ಡ್ ಬೇರಿಂಗ್, 2Z ಬೇರಿಂಗ್, 2RS ಬೇರಿಂಗ್, ಸೀಲ್ಡ್ ಬೇರಿಂಗ್, ರಬ್ಬರ್ ಸೀಲ್ಡ್ ಬೇರಿಂಗ್, ಒಳಗಡೆ ಗ್ರೀಸ್ ಹಾಕಿರ್ತೀವಿ. ಹೈ ಟೆಂಪರೇಚರ್ ಗ್ರೀಸ್ ಇರ್ಬೋದು, ಲೋ ಟೆಂಪರೇಚರ್ ಗ್ರೀಸ್ ಇರ್ಬೋದು, ಮೀಡಿಯಂ ಟೆಂಪರೇಚರ್ ಗ್ರೀಸ್ ಇರ್ಬೋದು, ಯಾವ್ದೇ ಗ್ರೀಸ್ ಇರ್ಲಿ ಅದನ್ನ ನಾವು ಮ್ಯಾಕ್ಸಿಮಮ್ 3 ವರ್ಷ ನಾವು ಅದನ್ನ ಸ್ಟೋರ್ ಮಾಡ್ತೀವಿ. 3 ವರ್ಷ ಆದ್ಮೇಲೆ ಮಾಡ್ಬೇಕೋ ಬೇಡವೋ ನೀವು ತಿರುಗಿಸ್ ನೋಡ್ಬೇಕು ಬೇರಿಂಗ್ ಅನ್ನ, ಯಾಕಂದ್ರೆ ಒಳಗಡೆ ಗ್ರೀಸ್ ಗಟ್ಟಿ ಆಗೋ ಸಂಭವ ಇದೆ. 3 ವರ್ಷ ಆದ್ಮೇಲೆ ಏನಾಗುತ್ತೆ, ಆಯಿಲ್ ಎಲ್ಲ ಸೆಪರೇಟ್ ಆಗ್ಬಿಡುತ್ತೆ, ಗ್ರೀಸ್ ಗಟ್ಟಿ ಆಗ್ಬಿಡುತ್ತೆ, ಕೇಕ್ ತರ ಆಗ್ಬಿಡುತ್ತೆ. ಆವಾಗ ಬೇರಿಂಗ್ ನಾಯ್ಸ್ ಬಂದ್ಬಿಟ್ಟು ಅದಕ್ಕೆ ಲೂಬ್ರಿಕೇಶನ್ ಸಿಗೋದಿಲ್ಲ. ಸೊ ಜ್ಞಾಪಕ ಇಟ್ಕೊಳ್ಳಿ, ಓಪನ್ ಬೇರಿಂಗ್ಸ್ 5 ವರ್ಷದವರೆಗೂ ನಾವು ಆರಾಮಾಗಿ ಇಡ್ಬೋದು. ನೀವು ಕರೆಕ್ಟ್ ಆಗಿ ಟೆಂಪರೇಚರ್ ಮೇಂಟೈನ್ ಮಾಡಿ, ಕರೆಕ್ಟ್ ಆಗಿ ಹ್ಯೂಮಿಡಿಟಿ ಮೇಂಟೈನ್ ಮಾಡಿದ್ರೆ 7 ರಿಂದ 8 ವರ್ಷ, 10 ವರ್ಷವರೆಗೂ ಇಡ್ಬೋದು. ದೊಡ್ಡ ದೊಡ್ಡ ಬೇರಿಂಗ್ ಇಡ್ತಾರೆ, ಅವಾಗ ಏನ್ ಮಾಡ್ಬೇಕಂದ್ರೆ ಅವಾಗ ಅದನ್ನ ಚೆಕ್ ಮಾಡಿ ಆಯಿಲ್ ಹಾಕಿ ಸಪರೇಟ್ ಮಾಡಿ ನೀಟಾಗಿ ಇಡಬೇಕು. ಸೀಲ್ಡ್ ಬೇರಿಂಗ್ಸ್ ಜ್ಞಾಪಕ ಇರಲಿ, ಗ್ರೀಸ್ಡ್ ಬೇರಿಂಗ್ಸ್, ರಬ್ಬರ್ ಸೀಲ್ಡ್ ಬೇರಿಂಗ್ ಆರ್ ಮೆಟಾಲಿಕ್ ಶೀಲ್ಡ್ ಬೇರಿಂಗ್ 3 ವರ್ಷ ಮ್ಯಾಕ್ಸಿಮಮ್ ಇಡ್ಬೋದು, 3-3.5 ವರ್ಷ ಕರೆಕ್ಟ್ ಆಗಿ ನೀವು ಸ್ಟೋರೇಜ್ ಮೇಂಟೈನ್ ಮಾಡಿದ್ರೆ ಇಡಬಹುದು. ಸೊ ಕೊನೆಗೆ ಹೇಳೋದಿಷ್ಟೇ ನಾನು, ಸ್ಟೋರ್ ದ ಬೇರಿಂಗ್ಸ್ ಇನ್ ಒರಿಜಿನಲ್ ಪ್ಯಾಕಿಂಗ್ ಟು ಅವಾಯ್ಡ್ ಕಂಟಾಮಿನೇಷನ್. ಬೇರೆ ಯಾವ್ದು ಕವರ್ ಯೂಸ್ ಮಾಡಕ್ ಹೋಗ್ಬೇಡಿ, ಒರಿಜಿನಲ್ ಪ್ಯಾಕಿಂಗ್ ಅಲ್ಲೇ ಬೇರಿಂಗ್ ಸ್ಟೋರ್ ಮಾಡಿ. ಪ್ಲೇಸ್ ಲಾರ್ಜ್ ಅಂಡ್ ಹೆವಿಯರ್ ಬೇರಿಂಗ್ಸ್ ಆನ್ ಫ್ಲಾಟ್ ಸರ್ಫೇಸ್ ವಿತ್ ಕಂಪ್ಲೀಟ್ ಸಪೋರ್ಟ್ ಅಟ್ ದ ಬಾಟಮ್. ಒಂದೊಂದ್ಸಲ ಏನ್ ಮಾಡ್ತಾರೆ, ದೊಡ್ಡ ಬೇರಿಂಗ್ ಅನ್ನ ವರ್ಟಿಕಲ್ ಆಗಿ ಇಡ್ತಾರೆ, ಆತರ ಇಡಬಾರ್ದು, ಸ್ಟ್ಯಾಂಡ್ ಮಾಡಬಾರ್ದು. ಅದನ್ನ ಯಾವಾಗ್ಲೂ ಫ್ಲಾಟ್ ಸರ್ಫೇಸ್ ಮೇಲೆ ಸ್ಟೋರ್ ಮಾಡಬೇಕು. ನೆವರ್ ಸ್ಟೋರ್ ಬೇರಿಂಗ್ಸ್ ಇನ್ ಅಪ್ರೈಟ್ ಪೊಸಿಷನ್, ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ಬೇರಿಂಗು ಡ್ಯಾಮೇಜ್ ಆಗುತ್ತೆ. ಯಾವಾಗ್ಲೂ ಜ್ಞಾಪಕ, ಬೇರಿಂಗ್ ಶುಡ್ ಬಿ ಸ್ಟೋರ್ಡ್ ಇನ್ ಎ ಕೂಲ್ ಅಂಡ್ ಡ್ರೈ ರೂಮ್ಸ್. ನಾರ್ಮಲ್ ಟೆಂಪರೇಚರ್ 20-25 ಡಿಗ್ರಿ ಟೆಂಪರೇಚರ್ ಇರಬೇಕು, ಕೂಲ್ ಆಗಿರ್ಬೇಕು, ಡ್ರೈ ಆಗಿರ್ಬೇಕು, ಡೈರೆಕ್ಟ್ ಸನ್ಲೈಟ್ ಬರಬಾರ್ದು. ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಅಗ್ರೆಸಿವ್ ಮೀಡಿಯಾ ಲೈಕ್ ಕೆಮಿಕಲ್ಸ್, ಗ್ಯಾಸಸ್, ಅಸಿಡಿಕ್ ಫ್ಯೂಮ್ಸ್ ಅಂಡ್ ಡ್ಯೂರಿಂಗ್ ಸ್ಟೋರೇಜ್. ನಾನು ಹೇಳಿದಾಗೆ ಪೇಂಟ್ ಇರಲಿ, ಥಿನ್ನರ್ ಇರಲಿ, ಅಥವಾ ಇನ್ಯಾವುದೋ ಆಸಿಡ್ ಇರಲಿ, ಅದನ್ನ ದೂರ ಇಡಿ, ಬೇರಿಂಗ್ ಹತ್ರ ಇಡಬೇಡಿ. ಓಪನ್ ಬೇರಿಂಗ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಅಪ್ ಟು 5 years.
ಓಪನ್ ಬೇರಿಂಗ್ 5 ವರ್ಷದವರೆಗೂ ನಾವು ಅದನ್ನ ಸ್ಟೋರ್ ಮಾಡಬಹುದು. ಗ್ರೀಸ್ಡ್ ಬೇರಿಂಗ್ಸ್ ರೆಗ್ಯುಲರ್ ಅಟೆನ್ಷನ್ 3 ವರ್ಷ ಇಡಬಹುದು ಗ್ರೀಸ್ಡ್ ಬೇರಿಂಗ್. ಬಟ್ ಅವಾಗ ಅದನ್ನ ನೋಡ್ಕೊಂಡು ಚೆಕ್ ಮಾಡಿ ನಾವು ಅದನ್ನ ಸ್ಟೋರ್ ಮಾಡ್ಬೇಕು. ಒಂದ್ಸಲ ಸ್ಟೋರ್ ಮಾಡ್ಬಿಟ್ಟು 3 ವರ್ಷದವರೆಗೂ ನೋಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಬರ್ಬೋದು. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಹೇಳಿದೀನಿ. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ವಿ, ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಸ್ಟೋರೇಜ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದೆರಡು ಬಹಳ ಇಂಪಾರ್ಟೆಂಟ್. ನಾವು ಮುಂಚೆ ಎಲ್ಲ ನಾವು ಬೇರಿಂಗ್ ನಾವು ಲೂಬ್ರಿಕೇಶನ್ ಹ್ಯಾಕ್ ಮಾಡೋದು, ಮೌಂಟ್ ಹ್ಯಾಕ್ ಮಾಡೋದು, ಡಿಸ್ಮೌಂಟ್ ಹ್ಯಾಕ್ ಮಾಡೋದು, ಬೇರಿಂಗ್ ಸೆಲೆಕ್ಟ್ ಹ್ಯಾಕ್ ಮಾಡಬಹುದು, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರಿಂಗ್ ಹೇಗೆ ಎಲ್ಲಾನು ತಿಳ್ಕೊಟ್ಟಿದ್ವಿ. ಇದಲ್ದೇನೆ 2 ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ಡೂಸ್ ಅಂಡ್ ಡೋಂಟ್ಸ್, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಆಮೇಲೆ ಬೇರಿಂಗ್ ಸ್ಟೋರೇಜ್, ಯಾವ ತರ ಅದನ್ನ ನಾವು ಸ್ಟೋರ್ ರೂಮ್ ಅಲ್ಲಿ ಅದನ್ನ ಸ್ಟೋರ್ ಮಾಡ್ತೀವಿ, ಯಾವ ಜಾಗರೂಕತೆಯಿಂದ ಅದನ್ನ ಸಂಗ್ರಹ ಮಾಡ್ತೀವಿ, ಇದು ಬಹಳ ಇಂಪಾರ್ಟೆಂಟ್. ಸೊ ಇದೆರಡು ಬಗ್ಗೆ ಹೇಳ್ಕೊಟ್ಟಿದೀನಿ. ಸೊ ಇಲ್ಲಿಗೆ ಮುಗೀತು. ಏನಾದ್ರೂ ಕ್ವಶನ್ ಇದೆ ಕೇಳಬಹುದು.